ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಡೋಲು. ಇವತ್ತಿನ ವಿಡಿಯೋ ಒಳಗೆ ನಾವೇನಂದ್ರೆ ದ ಬುಕ್ ದಟ್ ಸೇವ್ಡ್ ದ ಅರ್ತ್. ಸೊ ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸ್ವಲ್ಪ. ಸೊ ಈ ಚಾಪ್ಟರ್ ಏನೈತಂದ್ರೆ ಸ್ವಲ್ಪ ಲೆಂದಿ ಐತಿ, ಬಟ್ ಎಷ್ಟು ಟಫ್ ಅನಿಸುತ್ತಲ್ಲ ಅಷ್ಟೇನು ಟಫ್ ಇಲ್ಲ. ನೀವು ಒಮ್ಮೆ ಯಾವ್ದಾದ್ರು ಶಾರ್ಟ್ ಸಮ್ರಿ ವಿಡಿಯೋ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಓಕೆ, ಇಲ್ಲೇ ಕ್ಯಾರೆಕ್ಟರ್ಸ್ ನೀವು ನೋಡ್ಬೋದು. ಏನಂದ್ರೆ ಹಿಸ್ಟೋರಿಯನ್ ಅಂತ ಇರ್ತಾರ. ಓಕೆ, ಗ್ರೇಟ್ ಮೈಟಿ ಥಿಂಕ್ ಟ್ಯಾಂಕ್, ನೂಡಲ್, ಕ್ಯಾಪ್ಟನ್ ಒಮೆಗಾ, ಇವೆಲ್ಲ ನೀವು ಕ್ಯಾರೆಕ್ಟರ್ಸ್ ಸ್ಟಾರ್ಟಿಂಗ್ ಹಿಂಗೆಲ್ಲ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರೆ ನಮ್ಗೆ ತಿಳಿಯಂಗಿಲ್ಲ. ಸೊ ನಾವು ಸ್ಟಾರ್ಟಿಂಗ್ ಏನ್ ಮಾಡೋಣ ಅಂದ್ರೆ ಸೀದಾ ಓದೇ ಬಿಡೋಣ. ಓಕೆ, ಟೈಮ್ ಏನಂದ್ರೆ ದ 25th ಸೆಂಚುರಿ. ಸೊ ನಾವ್ ಈಗಿರೋದೇನೋ 21st ಸೆಂಚುರಿ. ಇದು ಫ್ಯೂಚರ್ ಬಗ್ಗೆ ಮಾತಾಡತ್ತಾರ. ಒನ್ ಟೈಪ್ ಏನಂದ್ರೆ ಟೈಮ್ ಟ್ರಾವೆಲ್ ಇದ್ದ. ಸೊ ಟೈಮ್ ಎಲ್ಲದಾರ 25th ಸೆಂಚುರಿ ಅದರ. ಪ್ಲೇಸ್ ಎಲ್ಲಂದ್ರ ದ ಮ್ಯೂಸಿಯಂ ಆಫ್ ಏನ್ಷಿಯಂಟ್ ಹಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ದ 20th ಸೆಂಚುರಿ ಆನ್ ದ ಪ್ಲಾನೆಟ್ ಅರ್ತ್. ಸೊ ಡಿಪಾರ್ಟ್ಮೆಂಟ್ ಆಫ್ 20th ಸೆಂಚುರಿ ಅಂದ್ರ ಅರ್ತ್ ಒಳಗ 20th ಸೆಂಚುರಿ ಹೆಂಗಿತ್ತು ಅಂತ ಹೇಳಿ ಅದ್ರದೊಂದು ಡಿಪಾರ್ಟ್ಮೆಂಟ್ ಐತಿ. ಎಲ್ಲೇ ಮ್ಯೂಸಿಯಂ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಒಳಗ. ಅಂದ್ರ ಆಸ್ ಪ್ರಕಾರ ಅವ್ರ ಪ್ರಕಾರ 25th ಸೆಂಚುರಿ ಒಳಗ ಏನ್ಷಿಯಂಟ್ ಯಾವ್ದಂದ್ರೆ ಏನ 20 ಮತ್ತು 21st ಸೆಂಚುರಿ ಏನ್ಷಿಯಂಟ್. 25th ಸೆಂಚುರಿಗೆ ಹೋದ್ರೆ ಇಲ್ಲಿಂದ ಇನ್ನೇನಂದ್ರೆ 400-500 ವರ್ಷ ಮುಂದಿಂದದು. ಓಕೆ, ಸೊ ಅವಾಗ ಏನಾಗುತ್ತೆ, ಈಗಿಂದ ಪ್ರೆಸೆಂಟ್ ನಾವೇನು ಈಗ ಪ್ರೆಸೆಂಟ್ 21st ಸೆಂಚುರಿ ಅದವಲ್ಲ, ಇಟ್ ಬಿಕಮ್ಸ್ ಏನ್ಷಿಯಂಟ್ ಫಾರ್ ದೆಮ್. ಓಕೆ, ಸೊ ಹಂಗ ಅವ್ರೆಲ್ಲದಾರ ಮ್ಯೂಸಿಯಂ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಒಳಗದಾರ. ಬಿಫೋರ್ ರೈಸ್ ಸ್ಪಾಟ್ಲೈಟ್ ಶೈನ್ಸ್ ಆನ್ ಹಿಸ್ಟೋರಿಯನ್ ಹೂ ಈಸ್ ಸಿಟ್ಟಿಂಗ್ ಅ ಟೇಬಲ್ ಡೌನ್ ರೈಟ್. ಸೊ ಅಲ್ಲೇ ಒಬ್ಬ ಹಿಸ್ಟೋರಿಯನ್ ಕುಂತಾನ. ಸೊ ಅವನ ಮೇಲೆ ಏನಂದ್ರೆ ಸ್ವಲ್ಪ ಸ್ಪಾಟ್ಲೈಟ್ ಹೋಗುತ್ತೆ. ಆನ್ ವಿಚ್ ಅ ಮೂವಿ ಪ್ರೊಜೆಕ್ಟರ್. ಸೊ ಪ್ರೊಜೆಕ್ಟರ್ ಥ್ರೂ ಏನ್ ಮಾಡತ್ತಾರ ಅಂದ್ರೆ ಅಲ್ಲೇ ನಮ್ದು ಹಿಸ್ಟ್ರಿ ಹೇಳ್ತಾರ. ಅ ಸೈನ್ ಆನ್ ಅ ಈಸಲ್ ಬಿಸೈಡ್ ಹರ್ ರೀಡ್ಸ್ ಮ್ಯೂಸಿಯಂ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ದ 20th ಸೆಂಚುರಿ ಸ್ಟ್ಯಾಂಡ್ಸ್ ಅಂಡ್ ಬೋಸ್ ಟು ದ ಆಡಿಯನ್ಸ್. ಅಂದ್ರೆ ಅದ್ರ ಮೇಲೆ ಒಂದು ಪ್ರೊಜೆಕ್ಟರ್ ಒಳಗೆ ಹಾಕಿ ಒಂದು ಮೋಸ್ಟ್ಲಿ ಪ್ರೆಸೆಂಟೇಷನ್ ಮಾಡತ್ತಾರೆ. ಸೊ 20th ಸೆಂಚುರಿ ಒಳಗೆ ಅರ್ಥ ಹೆಂಗಿತ್ತು ಅಥವಾ ಏನ್ಷಿಯಂಟ್ ಹಿಸ್ಟ್ರಿ, ನಮ್ ಪ್ಲಾನೆಟ್ ಅರ್ತ್ ಇದೆ ಏನ್ಷಿಯಂಟ್ ಹಿಸ್ಟ್ರಿ ಯಾರ ಹಿಸ್ಟೋರಿಯನ್ ಏನ್ ಮಾಡತ್ತಾರ ಅಂದ್ರೆ ಅಲ್ಲಿ ಮುಂದೆಲ್ಲ ಆಡಿಯನ್ಸ್ ಕುಂತಾರ, ಅವ್ರಿಗೆ ಪ್ರೊಜೆಕ್ಟರ್ ಥ್ರೂ ತೋರ್ಸಾತಾರ. ಓಕೆ, ಸೊ ಫಸ್ಟ್ ಹಿಸ್ಟೋರಿಯನ್ ಬರ್ತಾರ. ಹಿಸ್ಟೋರಿಯನ್ ಬಂದ ಅಲ್ಲೆಲ್ಲ ಮುಂದೆ ಆಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಏನಂತಾರ, ಹಿ ಸೇಸ್ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮ್ಯೂಸಿಯಂ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಟು ಮೈ ಡಿಪಾರ್ಟ್ಮೆಂಟ್. ಸೊ ಇದು ಯಾರ ಡಿಪಾರ್ಟ್ಮೆಂಟ್? ಅವನ್ ಡಿಪಾರ್ಟ್ಮೆಂಟ್. ಕ್ಯೂರಿಯಾಸಿಟೀಸ್ ಆಫ್ ದ ಗುಡ್ ಓಲ್ಡ್ ಫಾರ್ ಆಫ್ 20th ಸೆಂಚುರಿ. ಸೊ 20th ಸೆಂಚುರಿ ಹೆಂಗಿತ್ತು ಅದ್ರೊಳಗ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಐತಿ. ಸೊ ಅದನ್ನ ನಾವು ಇಲ್ಲೇ ಇವತ್ತಿಂದ ಏನ ಪ್ರೆಸೆಂಟೇಷನ್ ಒಳಗೆ ಕಳೆಯೋಣ ಅಂತ ಈ ಟೈಪ್ ಅಮ್ಮ ಇಂಟ್ರೊಡಕ್ಷನ್ ಕೊಡ್ತಾನ. ದ 20th ಸೆಂಚುರಿ ವಾಸ್ ಆಫನ್ ಕಾಲ್ಡ್ ದ ಏರಾ ಆಫ್ ದ ಬುಕ್. ಸೊ 20th ಸೆಂಚುರಿ ಒಳಗ ಬುಕ್ಸ್ ಭಾಳ ಇದ್ವು. ಸೊ ಈಗ ನಾವು 21st ಸೆಂಚುರಿ ನೋಡಿದ್ರು ನಾವು ಈಗೇನ್ ಸದ್ಯ ಏನೈತಲ್ಲ ಸ್ಕೂಲ್ ಒಳಗೆಲ್ಲ ಬುಕ್ಸ್ ಬುಕ್ಸ್ ನ ಉಪಯೋಗ ಮಾಡ್ತೀವಿ. ನೀವು 9th ಒಳಗ ಫಸ್ಟ್ ಚಾಪ್ಟರ್ ಏನೋ ಇತ್ತು, ಏನೋ ರೋಬೋಟಿಕ್ ಟೀಚರ್ ಅದೆಲ್ಲ ಇತ್ತು. ಸೊ ಅದ ನೀವು ನೋಡಿದ್ರೆ ಈಗ ಸದ್ಯ ಅಂತೂ ನಾವೆಲ್ಲ ಏನೇ ಬುಕ್ಸ್ ಯೂಸ್ ಮಾಡ್ತೀವಿ. ಯಾರಿಗ್ ಗೊತ್ತು ಇನ್ನೊಂದ್ 100 ವರ್ಷ ಬಿಟ್ಟು ಬುಕ್ಸ್ ಎಲ್ಲ ಹೋಗಿ ಎಲ್ಲರೂ ಏನ್ ಮಾಡ್ಬೋದು ಅಂದ್ರೆ ಲ್ಯಾಪ್ಟಾಪ್, ಫೋನ್ ಯೂಸ್ ಮಾಡ್ಬೋದು ಬುಕ್ ಬದಲು. ಓಕೆ, ಇನ್ ದೋಸ್ ಡೇಸ್ ದೇರ್ ವೇರ್ ಬುಕ್ಸ್ ಅಬೌಟ್ ಎವ್ರಿಥಿಂಗ್ ಫ್ರಮ್ ant eaters to Zulus. Books taught people how to and when to and where to and why to. ಸೊ ಅವಾಗ ಎಲ್ಲದಕ್ಕೂ ಏನಿದ್ವು ಅಂದ್ರ ಬುಕ್ಸ್ ಇದ್ವು. ಅಂದ್ರೆ ಇವ್ರು ಫ್ಯೂಚರ್ದಾಗ ಅದಾರ. ಓಕೆ, ಸೊ ಅವಾಗ ಏನಿದ್ವು ಅಂದ್ರೆ ಎಲ್ಲದಕ್ಕೂ ಬುಕ್ಸ್ ಇದ್ವು ಅಂತ ಹಿಸ್ಟೋರಿಯನ್ ಹೇಳತ್ತಾನ. ಯಾವಾಗ 20th ಸೆಂಚುರಿ ಒಳಗೆ. ಇಲ್ಲವ್ರೆ 20th ಸೆಂಚುರಿ ಮಾತಾಡತ್ತಾನ ಅಂದ್ರೆ 500 years ago. ದ ಇಲಿಸ್ಟ್ರೇಟೆಡ್ ಎಜುಕೇಟೆಡ್ ಏನ ಪಂಚುಯೇಟೆಡ್ ಅಂಡ್ ಈವನ್ ಡೆಕೋರೇಟೆಡ್. ಸೊ ಬುಕ್ ಒಳಗೆಲ್ಲ ಡೆಕೋರೇಷನ್ಸ್ ಮಾಡಿರ್ತವೆ. ಈಗ ಪಿಕ್ಚರ್ ನೋಡ್ರಿ, ಬಾರ್ಡರ್ ನೋಡ್ರಿ, ಎಲ್ಲ ಮಾಡಿರ್ತವೆ. ಬಟ್ ದ ಸ್ಟ್ರೇಂಜೆಸ್ಟ್ ಥಿಂಗ್ ಬುಕ್ ಎವರ್ ಡಿಡ್ ವಾಸ್ ಟು ಸೇವ್ ದ ಅರ್ತ್. ಸೊ ಸ್ಟ್ರೇಂಜೆಸ್ಟ್ ಥಿಂಗ್ ಯಾವಾಗ ಅಂದ್ರೆ ಬುಕ್ ಸೇವ್ ದ ಅರ್ತ್. ಇದ್ರ ಟೈಟಲ್ ಅದೈತಿ. ಓಕೆ, ಸೊ ದ ಮೋಸ್ಟ್ ಥಿಂಗ್ ಯಾವ್ದಂದ್ರೆ ಅದು ಅರ್ತ್ ನ ಸೇವ್ ಮಾಡ್ತದೆ. ಯು ಹ್ಯಾವಂಟ್ ಹರ್ಡ್ ಅಬೌಟ್ ದ ಮಾರ್ಟಿಯನ್ ಇನ್ವೇಷನ್ ಆಫ್ 2040. ಸೊ 2040 ಒಳಗೆ ಯಾರಿಗೆ ಗೊತ್ತಿತ್ತು ಚಾಪ್ಟರ್ ಕರೆ ನಾವು ಓದಿ ಹೇಳಕ್ ಬರಂಗಿಲ್ಲ, ಬಟ್ ಹಂಗ ಸುಮ್ಮ ಬರ್ದಾರ ಎಂಟರ್ಟೈನ್ಮೆಂಟ್. ಸೊ ಮಾರ್ಷಿಯನ್ ಇನ್ವೆನ್ಷನ್ ಅಂದ್ರೆ ಏನ, ಏಲಿಯನ್ ಇನ್ವೆಷನ್, ಸಾರಿ, ಏಲಿಯನ್ಸ್ ಏನ್ ಮಾಡ್ತಿರ್ತಾರ ಅಂದ್ರ ಅರ್ತ್ ಮೇಲೆ ಕಬ್ಜಾ ಮಾಡಕ್ ಒಂದ್ ಟೈಪ್ 2040 ಒಳಗೆ ಈ ಚಾಪ್ಟರ್ ಪ್ರಕಾರ ಬರ್ತಿರ್ತಾರ. ಟಿಸಕ್ ಅದ ಏನಂದ್ರೆ ಉಶ್ ಮಾಡ್ತೀವಲ್ಲ ನಾವು ಆ ಟೈಪ್. ಬಿಡ್ರಿ, ಅವಾಯ್ಡ್ ಮಾಡಿ, ಸುಮ್ಮಂಗ ಬ್ರದರ್ ಮಾಡಕ್ ಕೆಲ್ಸಿಲ್ಲ. ಓಕೆ, ವಾಟ್ ಡು ದೇ ಟೀಚ್ ಚಿಲ್ಡ್ರನ್ ನಾವ್ ಡೇಸ್? ವೆಲ್ ಯು ನೋ ದ ಇನ್ವೇಷನ್ ನೆವರ್ ರಿಯಲಿ ಹ್ಯಾಪನ್ ಬಿಕಾಸ್ ಅ ಸಿಂಗಲ್ ಬುಕ್ ಸ್ಟಾಪ್ಡ್ ಇಟ್. ಸೊ ಅಂದ್ರ ಇನ್ವೇಷನ್ ಅವ್ರದ್ದೇನಾಗಲಿಲ್ಲ ಅಂದ್ರೆ ಅವಾಗ ಸಕ್ಸಸ್ಫುಲ್ ಆಗಲಿಲ್ಲ. ಯಾಕಂದ್ರೆ ಒಂದು ಬುಕ್ ಅದನ್ನ ಏನ್ ಮಾಡ್ತಂದ್ರೆ ಇನ್ವೇಷನ್ ಸ್ಟಾಪ್ ಮಾಡ್ತು. ವಾಟ್ ವಾಸ್ ದ ಬುಕ್ ಯು ವಾಸ್ಕ್? A noble encyclopedia, a term about rockets and missiles, a secret file from outer space? No, it was none of those. So ಈಗ ನಾವು ಬುಕ್ ಸ್ಟಾಪ್ ಆತ ಅಂದ್ಕೂಳೆ, ಸಾರಿ, ಬುಕ್ ಇಂದ ಇನ್ವೆಷನ್ ಸ್ಟಾಪ್ ಆತ ಕೂಳೆ ನಮ್ ತಲೆಗೆ ಏನ್ ಬರ್ತೈತಿ, ಓ ಆ ಬುಕ್ ಅಂತದೇನಿತ್ತಪ್ಪ, ಆ ಬುಕ್ ಇಂದನ ಬಂದಾಗುವಂತದ್ದು. ಅಂದ್ರೆ ಅಷ್ಟು ಬುಕ್ ನೋಡಿ ಹೆದರಿದ್ರು ಏನ್, ಆ ಬುಕ್ ಒಳಗೆ ಏನ್ ಬಾಂಬ್ ಇದ್ದು ಏನಿದ್ದು ಅಂತ ಹೇಳಿ ಎಲ್ಲ ಎನ್ಸೈಕ್ಲೋಪೀಡಿಯಾ ಇತ್ತು ಅಂತ. ಬಟ್ ಇಟ್ ವಾಸ್ ನನ್ ಆಫ್ ದೋಸ್. It was. But here, let me turn on the historiscope and show you what happened many centuries ago in 2040. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಇಟ್ ವಾಸ್ ಅಂತ ಹೇಳ್ತಾರೆ, ಬಟ್ ಅದು ಏನಂದ್ರೆ ಪ್ರೆಸೆಂಟೇಷನ್ ಥ್ರೂ ತೋರಿಸ್ತೀನಿ ನಿಮ್ಗೆ ಜಲ್ದಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ.
She turns on the projector and points in left. Spotlight on historian goes out and comes up down left on a think tank who is seated on a raised box. So think tank illuva character alien, arms folded. He has a huge egg shaped head. So think tank ಏನಂದ್ರ egg shaped head ಐತವಂಗ, and he wears a long robe decorated with stars and circle. Apprentice Noodle stands beside him and an elaborate switchboard, a sign. Okay, ಇದೇನಂದ್ರ ಮಾರ್ಸ್ ಸ್ಪೇಸ್ ಕಂಟ್ರೋಲ್ ಗ್ರೇಟ್ ಅಂಡ್ ಮೈಟಿ ಥಿಂಕ್ ಟ್ಯಾಂಕ್ ಕಮಾಂಡರ್ ಇನ್ ಚೀಫ್. ಸೊ ಥಿಂಕ್ ಟ್ಯಾಂಕ್ ಏನಂದ್ರೆ ಕಮಾಂಡರ್ ಇನ್ ಚೀಫ್. ಸೊ ಸ್ವಲ್ಪ ನಿಮಗೆ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕಿನ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ ಥಿಂಕ್ ಟ್ಯಾಂಕ್ ಏನಿದೆ ಅಂದ್ರೆ ಒನ್ ಟೈಪ್ ನಾನಾ ದೊಡ್ಡವ, ಏನೋ ಐ ಆಮ್ ದ ಇಂಟೆಲಿಜೆಂಟ್ ಪರ್ಸನ್, ಈ ಟೈಪ್ ಅವ್ನು ಬಹಳ ಹೆಮ್ಮೆ ಅಥವಾ ಸೊಕ್ ಅಂತಾರಲ್ಲ ಆ ಟೈಪ್ ಇತ್ತು. ಸೊ ನೂಡಲ್ ಏನಂದ್ರೆ ಥಿಂಕ್ ಟ್ಯಾಂಕ್ ಅಸಿಸ್ಟೆಂಟ್ ಟೈಪ್ ಅಥವಾ ಥಿಂಕ್ ಟ್ಯಾಂಕಿನ ಕೆಳಗಿನ ಪೋಸ್ಟ್ದಾಗ ಏನೋ ಅಂತ ತಿಳ್ಕೊ. ನೂಡಲ್ ಬೋವಿಂಗ್ ಅಂದ್ರೆ ಹಿಂಗ್ ಬಂದ್ ಬೋ ಮಾಡ್ತಾರಲ್ಲ, ಸೊ ಬೋವಿಂಗ್ ಓ ಗ್ರೇಟ್ ಅಂಡ್ ಮೈಟಿ ಥಿಂಕ್ ಟ್ಯಾಂಕ್ ಮೋಸ್ಟ್ ಪವರ್ಫುಲ್ ಅಂಡ್ ಇಂಟೆಲಿಜೆಂಟ್ ಕ್ರಿಯೇಚರ್ ಇನ್ ದ ಹೋಲ್ ಯೂನಿವರ್ಸ್, ವಾಟ್ ಆರ್ ಯೋರ್ ಆರ್ಡರ್ಸ್. ಸೊ ಅವಂಗ ಥಿಂಕ್ ಟ್ಯಾಂಕಿಗೆ ಹೊಗಳಿಸ್ಕೋಬೇಕಂತ ಬಾಳ ಇತ್ತು, ಹಿಂಗಾಗಿ ಅವ ಬೈದ್ ಹೊಗಳಿಸ್ಕೊಂತಿದ್ದ, ನೀವ್ ನಂಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಅಂತ ಹೇಳಿ. ಸೊ ಹಂಗ ನೋಡ್ರಿ, ಯಾರ ಫಸ್ಟ್ ನೂಡಲ್ ಬರ್ತಾನ, ಬೋ ಮಾಡ್ತಾನ, ಓ ಗ್ರೇಟ್ ಅಂಡ್ ಮೈಟಿ ಥಿಂಕ್ ಟ್ಯಾಂಕ್ ಮೋಸ್ಟ್ ಪವರ್ಫುಲ್ ಅಂಡ್ ಇಂಟೆಲಿಜೆಂಟ್ ಕ್ರೀಚರ್ ಇನ್ ದ ಹೋಲ್ ಯೂನಿವರ್ಸ್, ವಾವ್ ಎಷ್ಟು ಹೊಗಳಿಸ್ಕೊಂತಾನ, ಏನ್ ನಿಮ್ ಆರ್ಡರ್ಸ್ ಅಂತ ಕೇಳ್ತಾನ. ಅದಕ್ಕೆ ಥಿಂಕ್ ಟ್ಯಾಂಕ್ ಹೊಳ್ಳೇನಂತಾನಂದ್ರ ಯು ಲೆಫ್ಟ್ ಔಟ್ ಅ ಪಾರ್ಟ್ ಆಫ್ ಮೈ ಸಲ್ಯೂಟೇಷನ್. ನೋಡ್ರಿ ಇಷ್ಟೆಲ್ಲ ಹೊಗಳಿಸ್ಕೊಂಡ್ಮೇಲೆ ಅವ್ನು ಮತ್ತೆ ಹೊಳ್ಬೆ ಆತಾನ, ನಂದು ನೀ ಸಲ್ಯೂಟೇಷನ್ ಅಂತ ಒಂದ್ ಪಾರ್ಟ್ ಬಿಟ್ಟಿ. ಅಪ್ರಿಶ್ ಏನ ಅಪ್ರೆಂಟಿಸ್ ನೂಡಲ್ ಗೋ ಓವರ್ ಹೋಲ್ ಥಿಂಗ್ ಅಗೇನ್ ಅಂದ್ರೆ ನೀ ಅದ್ರಾಗಿಂದ ಒಂದು ಪಾರ್ಟ್ ಮಿಸ್ ಮಾಡಿ ಮತ್ತೆ ಇನ್ನೊಬ್ಬ ಒನ್ ಟೈಪ್ ನಾವು ಸ್ಕೂಲ್ ಒಳಗೆ ಮಾಡ್ತಾರ ಸಲಾಗಿಟ್ಟಿ ನನ್ನ ಒಳಗೆ ಬಂದಿರತ್ತೆ ಮತ್ತೆ ಹೊರಗೆ ಹೋಗಿದ್ದ ಆ ಟೈಪ್. ಇಟ್ ಶಾಲ್ ಬಿ ಡನ್ ಸೊ ಇನ್ ಅ ಸಿಂಗ್ ಸಾಂಗ್ ಓ ಗ್ರೇಟ್. ಮತ್ತೆ ಹೊಳ್ಳಿ ಅವ ನೋಡಲ್ ಹೋಗ್ತಾನ, ಓಕೆ ಸರ್ ಅಂತ ಹೋಗ್ತಾನ, ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ನಾವು ರಿಪೀಟ್ ಮಾಡ್ತಾನೆ, ಓ ಗ್ರೇಟ್ ಅಂಡ್ ಮೈಟಿ ಥಿಂಕ್ ಟ್ಯಾಂಕ್ ರೂಲರ್ ಆಫ್ ಮಾಸ್ ಅಂಡ್ ಹರ್ ಟೂ ಮೂನ್ಸ್ ಅಂಡ್ ಹರ್ ಟೂ ಮೂನ್ಸ್, ಡಬಲ್ ಮೀನಿಂಗ್ ಅಲ್ಲ ಸಿಂಗಲ್ ಮೀನಿಂಗ್. ಓಕೆ, ಮೋಸ್ಟ್ ಪವರ್ಫುಲ್ ಅಂಡ್ ಇಂಟೆಲಿಜೆಂಟ್ ಕ್ರಿಯೇಚರ್ ಇನ್ ದ ಹೋಲ್ ಯೂನಿವರ್ಸ್, ವಾಟ್ ಆರ್ ಯೋರ್ ಆರ್ಡರ್ಸ್. ಇಷ್ಟೆಲ್ಲ ಹೊಗಳ್ಬೇಕು ಥಿಂಕ್ ಟ್ಯಾಂಕ್. That's better, Noodle. I wish to be placed in communication with a manned space probe to that ridiculous little planet we are going to put under our general rulership. What do they call it again? ಸೊ ಈಗೇನಂತ ಥಿಂಕ್ ಟ್ಯಾಂಕ್ ಅವ್ನು ಹೊಳ್ಳಿ ಅಷ್ಟೆಲ್ಲ ಓ ಗ್ರೇಟ್ ಮೇಟ್ ಸಾರಿ ಗ್ರೇಟ್ ಮೈಟಿ ಥಿಂಕ್ ಟ್ಯಾಂಕ್ ಹಂಗೆ ಹಿಂಗೆ ಅಂದ್ಕೊಳ್ಳೆ, ಹಾ ಇದು ಕರೆಕ್ಟ್ ಇತ್ತಪ್ಪ, ಈಗ ನಾನು ಸಲ್ಯೂಟೇಷನ್ ಫುಲ್ಫಿಲ್ ಆತ್ ನೋಡ. ಐ ವಿಶ್ ಟು ಬಿ ಪ್ಲೇಸ್ ಇನ್ ಕಮ್ಯುನಿಕೇಶನ್. ಸೊ ಅವ್ನಿಗೆ ಎದ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕಾಗಿತ್ತು, ಈಗ ಒಂದೇ ಸ್ಪೇಸ್ ಪ್ರೋಬ್ ಇತ್ತು, ಎಲ್ಲೇ ಒಂದು ಸಣ್ಣ ಪ್ಲಾನೆಟಿಗೆ ರೂಲ್ ಮಾಡ್ಬೇಕಂತ ಇವ್ರ ತಲೆಗಿತ್ತು, ಯಾರು ಇವ್ರ ಏಲಿಯನ್ಸ್ಗೆ ಅರ್ತ್ ಮೇಲೆ ರೂಲ್ ಮಾಡೋದಿತ್ತು. ಸೊ ಅದಕ್ಕೆ ಕೇಳ್ತಾನೆ, ಸೊ ನಾ ಅದ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು ಆ ಸ್ಪೇಸ್ ಪ್ರೋಬ್ ಜೊತೆ. ಅದು ಯಾವ್ದೋ ಸಣ್ಣ ಪ್ಲಾನೆಟ್ ಐತಲ್ಪ ಅದ್ರ ಹೆಸರೇನ ಇನ್ನೊಮ್ಮೆ ಹೇಳಂಗ ಅಂತಾನ. ಸೊ ಅದಕ್ಕೆ ನೋಡಲ್ ಅಂತಾನ ಅರ್ತ್ ಯುವರ್ ಇಂಟೆಲಿಜೆನ್ಸ್. ಓಕೆ, ಥಿಂಕ್ ಟ್ಯಾಂಕ್ ಅರ್ತ್ ಅಫ್ ಕೋರ್ಸ್ ಯು ಸಿ ಹೌ ಇನ್ಸಿಗ್ನಿಫಿಕೆಂಟ್ ದ ಪ್ಲೇಸ್ ಈಸ್, ಬಟ್ ಫಸ್ಟ್ ಸಮಥಿಂಗ್ ಇಂಪಾರ್ಟೆಂಟ್, ಮೈ ಮಿರರ್, ಐ ವಿಶ್ ಟು ಕನ್ಸಲ್ಟ್ ಮೈ ಮಿರರ್. ಸೊ ಥಿಂಕ್ ಟ್ಯಾಂಕ್ ಅರ್ಥ ಓಕೆ, ಆದ್ರೆ ನಾನು ಅದಕ್ಕಿಂತ ಫಸ್ಟ್ ನಾನು ಮಾಡ್ಬೇಕಂದ್ರೆ ನಾನು ಮಿರರ್ ಜೊತೆ ಕನ್ಸಲ್ಟ್ ಮಾಡ. ಮಿರರ್ ಜೊತೆ ಏನ್ ಕನ್ಸಲ್ಟ್ ಮಾಡ್ತಾನ ನೋಡೋಣ. ನೂಡಲ್ ಇಟ್ ಶಾಲ್ ಬಿ ಡನ್ ಸೊ ಈ ಹ್ಯಾಂಡ್ಸ್ ಥಿಂಕ್ ಟ್ಯಾಂಕ್ ಮಿರರ್. ಸೊ ಮಿರರ್ ಕೇಳ್ತಾನೆ, ಯಾರು ಥಿಂಕ್ ಟ್ಯಾಂಕ್ ಮಿರರ್ ಕೇಳ್ತಾನೆ. ಸೊ ಅದಕ್ಕೆ ಇವ ನೋಡಲ್ ಎಸ್ ಸರ್ ಅಂತ ಹೇಳಿ ಹೋಗಿ ಅವ್ನ ಮಕ್ಕಕ್ಕ ಮಿರರ್ ಕೊಡ್ತಾನೆ, ಕೈ ಮಕ್ಕಕ್ಕಲ್ಲ ಭಾಳ ಫ್ಲೂದಾಗ ಬರ್ಬಿಟ್ರು. ಓಕೆ, ಥಿಂಕ್ ಟ್ಯಾಂಕ್ ಮಿರರ್ ಮಿರರ್ ಇನ್ ಮೈ ಹ್ಯಾಂಡ್ ಹೂ ಇಸ್ ದ ಮೋಸ್ಟ್ ಫ್ಯಾಂಟಾಸ್ಟಿಕಲಿ ಇಂಟೆಲೆಕ್ಚುಲಿ ಗಿಫ್ಟೆಡ್ ಬೀಯಿಂಗ್ ಇನ್ ದ ಲ್ಯಾಂಡ್. ಸೊ ಅವಂಗೇನಂದ್ರ ಫುಲ್ ಏನದ ನೀವು 8th and 7th ಒಳಗಿದ್ದಾಗ ಅದು ಕ್ಯಾಮಲ್ ಗಾಟ್ ಇಟ್ ಸಂಪಿತ್ತಲ್ಲ, ತಾನೇ ಎಷ್ಟು ಅದಾನ ಅಂತ ಹೇಳಿ ಏನ್ ನದಿ ಒಳಗೇನೋ ಪಾಂಡ್ ಒಳಗ್ ತನ್ನ ಮುಖ ತಾನ ನೋಡ್ಕೊಂಡು ಹಂಪ್ ಬಂದಿತ್ತು ಅಂತ ಹೇಳಿ ಆ ಟೈಪ್. ಇವಂಗ ಏನಂತ ಫುಲ್ ಪ್ರೌಡ್ ಇತ್ತು, ನಾ ಚಂದ ಅದೀನಿ, ನಾ ಇಂಟೆಲಿಜೆಂಟ್ ಅದೀನಿ ಆ ಟೈಪ್. ಸೊ ಮತ್ ಮಿರರ್ ಮಿರರ್ ಇನ್ ಮೈ ಹ್ಯಾಂಡ್ ಹೂ ಇಸ್ ದ ಮೋಸ್ಟ್ ಫ್ಯಾಂಟಾಸ್ಟಿಕಲಿ ಇಂಟೆಲೆಕ್ಚುಲಿ ಗಿಫ್ಟೆಡ್ ಬೀಯಿಂಗ್ ಇನ್ ದ ಲ್ಯಾಂಡ್ ಅಂತಾರ. ಸೊ ಆಫ್ ಸ್ಟೇಜ್ ವಾಯ್ಸ್ ಅಂದ್ರೆ ಹಿಂದಿಂದ ಬರೋದು ಯು ಸರ್ ಅಂತ. ಓಕೆ, ಥಿಂಕ್ ಟ್ಯಾಂಕ್ ಸ್ಮ್ಯಾಕಿಂಗ್ ಮಿರರ್ ಕ್ವಿಕರ್ ಆನ್ಸರ್ ಕ್ವಿಕರ್ ನೆಕ್ಸ್ಟ್ ಟೈಮ್. ಸೊ ಸ್ವಲ್ಪ ಬಿಟ್ ಅಂತ ತಿಲ್ಲದ ಅದಕ್ಕೆ ಒಂದು ಥಿಂಕ್ ಟ್ಯಾಂಕ್ ಏನಂದ್ರೆ ಬೈಕಂತ ನೆಕ್ಸ್ಟ್ ಟೈಮ್ ಜಲ್ದಿ ಹೇಳಪ್ಪ, ಐ ಹೇಟ್ ಅ ಸ್ಲೋ ಮಿರರ್. ದೇರ್ ಐ ಎಮ್ ಆರ್ ವಿ ಮಾರ್ಚಿಯನ್ಸ್ ನಾಟ್ ಹ್ಯಾಂಡ್ಸಮ್ ರೇಸ್. ಸೊ ಅವನಂತಾರ ಮಾರ್ಚಿಯನ್ಸ್ ನಾವೇನು ಹ್ಯಾಂಡ್ಸಮ್ ಇಲ್ಲ ಅಂತಾನ. ಸೋ ಮಚ್ ಮೋರ್ ಅಟ್ರಾಕ್ಟಿವ್ ದನ್ ದೋಸ್ ಅಗ್ಲಿ ಅರ್ತ್ಲಿಂಗ್ಸ್ ವಿತ್ ದರ್ ಟೈನಿ ಹೆಡ್ಸ್. ಸೊ ಏನಂತಾನಂದ್ರ ಅರ್ತ್ ಒಳಗಿರೋ ಪೀಪಲ್ ಮತ್ತ ತನಗ ಕಂಪೇರ್ ಮಾಡ್ಕೊಂತೀನಿ. ಏನಂದ್ರ ನಾವು ಮಾರ್ಟಿಯನ್ಸ್ ಏನಂತೀವಿ ಅಂದ್ರೆ ಬಾಳ್ ಹ್ಯಾಂಡ್ಸಮ್ ಅದೀವಿ ದನ್ ದೋಸ್ ಅಗ್ಲಿ ಅರ್ತ್ಲಿಂಗ್ಸ್. ಅರ್ತ್ಲಿಂಗ್ಸ್ ಅಂದ್ರೆ ದ ಪೀಪಲ್ ಹೂ ಲಿವ್ ಆನ್ ದ ಅರ್ತ್, ಅವ್ರಿಗೆ ಅರ್ತ್ಲಿಂಗ್ಸ್ ಅಂತಾರ ಅಷ್ಟ. ಅವ್ರೇನಂದ್ರ ತಲಿ ಸಣ್ಣದಿರ್ತದ ಅಂತ ಹೇಳ್ತಾರೆ, ಇವ್ನ್ ತಲಿ ದೊಡ್ಡದಿದ್ರು ತಲೆಗೇನಿಲ್ಲ ಅಷ್ಟ ಫರಕ್. ಓಕೆ, ಇದು ಸಿಲೆಬಸ್ ಒಳಗಿಲ್ಲ. ನೂಡಲ್ ಯು ಕೀಪ್ ಆನ್ ಎಕ್ಸರ್ಸೈಸಿಂಗ್ ಯುವರ್ ಮೈಂಡ್ ಅಂಡ್ ಸಮ್ ಡೇ ಯು ವಿಲ್ ಹ್ಯಾವ್ ಬಲೂನ್ ಬ್ರೈನ್ ಜಸ್ಟ್ ಲೈಕ್ ಮೈನ್. ಸೊ ಅವೇನಂದ್ರೆ ನೂಡಲ್ಗೆ ಅಡ್ವೈಸ್ ಕೊಡತಾನೆ ಏನಂತ, ಈ ಸ್ವಲ್ಪ ನೀನ್ ತಲೆ ಎಕ್ಸರ್ಸೈಸ್ ಮಾಡ್ಕೊಂತಿರೋ, ಒಂದಿನ ನಿಂದು ಬ್ರೈನ್ ನನ್ನಷ್ಟು ದೊಡ್ಡದಾಗಿ ನನ್ನಷ್ಟು ಇಂಟೆಲಿಜೆಂಟ್ ಆಗಿ ಅಂತ ಹೇಳೋದು ನೂಡಲ್. ಓ ಐ ಹೋಪ್ ಸೊ ಮೈಟಿ ಥಿಂಕ್ ಟ್ಯಾಂಕ್ ಐ ಹೋಪ್ ಸೊ. ಥಿಂಕ್ ಟ್ಯಾಂಕ್. Now,
contact the space probe. I want to invade that primitive ball of a mud called Earth before lunch. ಸೊ ಏನಂತಾನಂದ್ರೆ think tank ಪಟ್ ಪಟ ಸ್ಪೇಸ್ ಪ್ರೋಬ್ ಕಾಂಟ್ಯಾಕ್ಟ್ ಮಾಡೋ ನಂಗೆ ಊಟ ಮಾಡೋಕಿನ ಮುಂಚೆ ಏನಂದ್ರೆ ಅರ್ತ್ ಇನ್ವೈಟ್ ಮಾಡಿ ನನ್ನ ರೂಲರ್ಶಿಪ್ ತಳಕ್ ತೊಳ್ದೈತೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ನೋಡಲ್ ಏನಂತಾನಂದ್ರೆ ಇಟ್ ಶಾಲ್ ಬಿ ಡನ್ ಸರ್, ಹಿಯರ್ ಜಸ್ಟ್ ಲಿವರ್ಸ್ ಆನ್ ಸ್ವಿಚ್ ಬೋರ್ಡ್ ಎಲೆಕ್ಟ್ರಾನಿಕ್. ಅದು ಸ್ವಲ್ಪ ನೀವು ಇದನ್ನ ಆನ್ UFO ಐಡೆಂಟಿಫೈ ಮಾಡ್ಕೋರ, ಅಥವಾ ನೀವು ಕಾರ್ಟೂನ್ದಾಗ ಎಲ್ಲಾರು ನೋಡ್ತಿರ ಸ್ಪೇಸ್ ಒಳಗೆ ಹೋದಾಗ ಫುಲ್ ಎಲ್ಲ ಇರ್ತಾವಲ್ಲ ಸೆಟಲೈಟ್ ಎಲ್ಲ ಕಂಟ್ರೋಲ್ಸ್ ಇರ್ತಾವಲ್ಲ, ಆ ಟೈಪ್ ಏನೋ ಚಕ್ 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 ಕುಡಿತ. ಸೀನ್ 2, time a few seconds later. Place ಎಲ್ಲಿದೆ? Mars Space Control and Central Valley Public Library at Rice. Captain Omega stands. So ಇಲ್ಲೇ ಇನ್ನೊಬ್ಬ ಎಂಟ್ರಿ ಕೊಡ್ತಾನೆ. ಯಾರು? Captain Omega stands at the center, opening and closing card catalog drawers in a confused fashion. Lieutenant Iota is left up counting books. ಅಂದ್ರೆ ಇಲ್ಲೇ ಸೆಂಟ್ರಲ್ ವ್ಯಾಲಿ ಪಬ್ಲಿಕ್ ಲೈಬ್ರರಿ ಆಗಿ ಇವ್ರದಾರ. ಯಾರು ಅಂದ್ರೆ ಇವ್ರು ಆಲ್ರೆಡಿ ಅರ್ತ್ ಒಳಗ್ ಬಂದಾರ ಎಲ್ಲ ಇನ್ಫಾರ್ಮೇಶನ್ ತೊಳಕ್. ಯಾರ? ಕ್ಯಾಪ್ಟನ್ ಒಮೆಗಾ ಅಲ್ಲಿ, ಲೆಫ್ಟಿನೆಂಟ್ ಅಯೋಟಾ ಅಲ್ಲಿ, ಆಮೇಲೆ ಸರ್ಗನ್ ಟೂಪ್. ಇವ್ರು ಮೂರು ಮಂದಿ ಏನದಾರ ಅಂದ್ರೆ ದೇ ಆರ್ ಆಲ್ರೆಡಿ ಇನ್ ದ ಅರ್ತ್ಸ್ ಲೈಬ್ರರಿ. ಯಾವ್ದು ಲೈಬ್ರರಿನ? ಸೆಂಟ್ರಲ್ ವ್ಯಾಲಿ ಪಬ್ಲಿಕ್ ಲೈಬ್ರರಿ. ಅಲ್ಲೇ ಇವ್ರ ಅಲ್ಲೇ ಎಲ್ಲಾರು ಬಂದಾರ. ಕೌಂಟಿಂಗ್ ಬುಕ್ಸ್ ಇನ್ ಬುಕ್ ಸೆನ್ಸ್ book is sorry. Sergeant Oop is at right, opening, closing book, turning it upside, shaking it left, lifting the pages and shaking his head. Okay. So, Noodle, I have close sighting of the spacecraft. So, think tank puts one pair of enormous goggles and turn towards the stage 2 us. ಅಂದ್ರೆ ನೋಡ್ತಾರ. ಅಂದ್ರೆ ಒನ್ ಟೈಪ್ ನೀವು ಕಾರ್ಟೂನ್ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ರಿ. ಅಲ್ಲೇ ಹೆಂಗ ಕನೆಕ್ಟ್ ಮಾಡ್ತಾರಲ್ಲ ಬೇರೆ ಕಡೆಯಿಂದ, ಅಥವಾ ವಿಡಿಯೋ ಕಾಲ್ ಅಂತ ತಿಳ್ಕೊರ ಆ ಟೈಪ್. ಓಕೆ, ದೇ ಸೀಮ್ ಟು ಹ್ಯಾವ್ ಎಂಟರ್ಡ್ ಸಮ್ ಸಾರ್ಟ್ ಆಫ್ ಅರ್ತ್ ಸ್ಟ್ರಕ್ಚರ್. ಸೊ ಎಲ್ಲರೂ ಲೈಬ್ರರಿಗೆ ಹೋಗಿರ್ತಾರೆ, ಬಟ್ ಇವರಿಗೆ ಲೈಬ್ರರಿ ಬಗ್ಗೆ ಏನು ನಾಲೆಜ್ ಇರಂಗಿಲ್ಲ. ಸೊ ಏನೋ ಒಂದು ಅರ್ತ್ ಸ್ಟ್ರಕ್ಚರ್ ಅಂತ ಹೇಳಿ ತಿಳ್ಕೊಂಡ. ಥಿಂಕ್ ಟ್ಯಾಂಕ್ ಎಕ್ಸಲೆಂಟ್, ಮೇಕ್ ವಾಯ್ಸ್ ಕಾಂಟ್ಯಾಕ್ಟ್. ಸೊ ಫಸ್ಟ್ ವಿಡಿಯೋ ಕಾಂಟ್ಯಾಕ್ಟ್ ಆಕತಿ. ಓಕೆ, ಇವೇನಂತ ನೆಕ್ಸ್ಟ್ ವಾಯ್ಸ್ ಕಾಂಟ್ಯಾಕ್ಟ್. ಇಲ್ಲಿ ನೋಡ್ಬೋದು ನೀವು, ಇವರೆಲ್ಲ ಏನಂದ್ರೆ ಇದ್ರಾಗ ಲೆಫ್ಟಿನೆಂಟ್ ಅಯೋಟಾ ಅಲ್ಲಿ, ಸರ್ಗಂಟ್ ಊಪ್ ಅಲ್ಲಿ, ಇನ್ನೊಬ್ರು ಯಾರು ಇದ್ರಲ್ರಿ, ಕ್ಯಾಪ್ಟನ್ ಒಮೆಗಾ. ಓಕೆ, ಕ್ಯಾಪ್ಟನ್ ಒಮೆಗಾ ರೀ. ಇವ್ರು ಮೂರು ಮಂದಿಯಲ್ಲೇ ಇದ್ರಾಗದಾರ ಲೈಬ್ರರಿ. ನೂಡಲ್ ಸ್ಪೀಕಿಂಗ್ ಇಂಟು ಮೈಕ್ರೋಫೋನ್. ಸೊ ಮೈಕ್ರೋಫೋನ್ ವಾಯ್ಸ್ ಕನೆಕ್ಟ್ ಮಾಡ್ತಾರ. ಮಾರ್ಸ್ ಸ್ಪೇಸ್ ಕಂಟ್ರೋಲ್ ಕಾಲಿಂಗ್ ದ crew of a probe 1. Mars space control calling the crew, come in Captain Omega and give us your location. ಸೊ ಅಲ್ಲೇ ಕ್ಯಾಪ್ಟನ್ ಒಮೆಗಾ ಎಲ್ಲಿರ್ತಾನ? ಲೈಬ್ರರಿ ಇರ್ತಾರೆ. ಓಕೆ, ಅವ್ರೇನಂತಾರ? ನಿಮ್ ಲೊಕೇಶನ್ ಕೇಳ್ರಿ ಅಂತ ಹೇಳ್ತಾರೆ. ಸೊ ಈಗ ಒಮೆಗಾ ಎಂಟ್ರಿ ಕೊಡ್ತಾನ, ಸ್ಪೀಕಿಂಗ್ ಇನ್ ಟು ಡಿಸ್ಕ್ ವಿಚ್ ಇಸ್ ಆನ್ ಚೈನ್ ಅರೌಂಡ್ ಅವರ್ ನೆಕ್. ಅಂದ್ರೆ ಒನ್ ಟೈಪ್ ಹೆಡ್ಫೋನ್ ಗದ್ಲೆ. ಕ್ಯಾಪ್ಟನ್ ಒಮೆಗಾ ಟು ಮಾರ್ಸ್ ಸ್ಪೇಸ್ ಕಂಟ್ರೋಲ್. ಸೊ ನೀವು ಫ್ಲೈಟ್ ಹರಿಸ್ಬೇಕಾರ, ನೀವು ಪೈಲಟ್ ಅಥವಾ ಮೂವಿ ನೋಡಿದ್ರೆ ಪೈಲಟ್ ಕಮ್ಯುನಿಕೇಶನ್ ಮಾಡ್ತಿರ್ತಾರೆ ನೋಡ್ರಿ, ಇಟ್ಸ್ ಓವರ್ ಕ್ಯಾಪ್ಟನ್ ಏನ ಟು ATC ಟು ಏರ್ ಟ್ರಾಫಿಕ್ ಕಂಟ್ರೋಲ್. ಈ ಟೈಪ್ ಏನಂತಂದ್ರೆ ಕ್ಯಾಪ್ಟನ್ ಒಮೆಗಾ ಇಲ್ಲ. ಕ್ಯಾಪ್ಟನ್ ಒಮೆಗಾ ಟು ಮಾರ್ಸ್ ಸ್ಪೇಸ್ ಕಂಟ್ರೋಲ್, ಲೆಫ್ಟಿನೆಂಟ್ ಅಯೋಟಾ, ಸರ್ಗಂಟ್ ಊಪ್ ಅಂಡ್ have arrived Earth without incident. We have taken shelter in this square place. Have you any idea where we are, ಲೆಫ್ಟಿನೆಂಟ್ ಅಯೋಟಾ? ಸೊ ಇಲ್ಲೇನಂದ್ರ ಯಾಕೆ ಕಡ್ ಬಂದ್ರಿ ಒಂದ್ ನಿಮಿಷ. ಏನಂತ ನಾವು ನಾನು ಲೆಫ್ಟಿನೆಂಟ್ ಅಯೋಟಾ, ಸರ್ಗಂಟ್ ಊಪ್ ನಾವು ಸಕ್ಸಸ್ಫುಲಿ, ಆಮೇಲೆ ವಿದೌಟ್ ಎನಿ ಇನ್ಸಿಡೆಂಟ್ ಅಂದ್ರೆ ಏನು ಆಕ್ಸಿಡೆಂಟ್ ಟೈಪ್ ಆಲಾರ್ದ, ನಾವು ಯಾರಿಗೂ ಗೊತ್ತಾಲಾರ್ದಂಗ ಲ್ಯಾಂಡ್ ಆಗಿವಿ. ಇಲ್ಲೆಲ್ಲೋ ಸ್ಕ್ವೇರ್ ರೂಮ್ ಒಳಗೆ ಅದೀವಿ, ಸ್ಕ್ವೇರ್ ಪ್ಲೇಸ್ ಒಳಗೆ. ಅವ್ರಿಗೆ ರೂಮ್ ಅದ್ರ ಬಗ್ಗೆ ನಾಲೆಜ್ ಇದ್ದಂಗ. ಸೊ ಸ್ಕ್ವೇರ್ ಪ್ಲೇಸ್ ಒಳಗೆ ಅದೀವಿ. ಹ್ಯಾವ್ ಯು ಎನಿ ಐಡಿಯಾ ವೇರ್ ವಿ ಆರ್, ಲೆಫ್ಟಿನೆಂಟ್ ಅಯೋಟಾ ಅಂತ ಕೇಳ್ತಾರೆ. ಓಕೆ, ಅಯೋಟಾ ಅಂತಾನ, ಐ ಕಾಂಟ್ ಫಿಗರ್ ಇಟ್ ಔಟ್ ಕ್ಯಾಪ್ಟನ್. I have counted 2,000 of these peculiar items. Peculiar. This place must be some sort of a storage barn. What do you think, Sergeant Hoop? So ಅಯೋಟಾ ಗೊತ್ತಾಗಿಲ್ಲ ಅವಂಗು. ಸೊ ನನಗೇನು ಗೊತ್ತಾಗೋಲ್ತಿದೆ, ಅವ್ನ ಕೈಯಾಗ ಬುಕ್ ಇಟ್ಕೊಂಡಿರ್ತಾನೆ. ನಾನು ಇಲ್ಲೇ 2000 ಅಂದ್ರೆ 2000 ಬುಕ್ಸ್ ಇರ್ತಾವಲ್ಲ ಲೈಬ್ರರಿಗೆ. ಓಕೆ, ಲೈಬ್ರರಿ ಅಂದ್ಕೊಂಡು ರಗಡ್ ಬುಕ್ಸ್ ಇರ್ತಾವ. ಪೆಕ್ಯುಲರ್ ರೇಟ್ ಅವ್ರಿಗೆ ಬುಕ್ ಅನ್ಕೋತಾರೆ. ಪೆಕ್ಯುಲರ್ ಅಂದ್ರೆ ಏನೋ ಒಟ್ಟ ನೋಡ್ರಂಗಿಲ್ಲ ಅವ್ರು, ಅವ್ರಿಗೆ ಪೆಕ್ಯುಲರ್ ಅದು, ಬಟ್ ನಮಗೆ ಪೆಕ್ಯುಲರ್ ಅಲ್ಲ ಬುಕ್. ಯಾಕಂದ್ರೆ ನಾವು ನಾಳೆ ಬೋರ್ಡ್ ಎಕ್ಸಾಮ್ ಐತೆ, ನಾವು ಬುಕ್ ಹೇಳ್ಕೊಂಡ್ ಕುಂತೀವಿ. This place must be some sort of storage barn. What do you think, Sergeant Hoop ಅಂತ ಯಾರ ಅಯೋಟಾ ಹೇಳ್ತಾನೆ. ಸರ್ಗಂಟ್ ಊಪ್ ಬರ್ತಾನೆ, ಐ ಹ್ಯಾವಂಟ್ ಅ ಕ್ಲೀವ್. ಅಂದ್ರೆ ನನ್ನ ಕಡೆ ಏನು ಕ್ಲೀವ್ನ ಸಿಗೋಲ್ತಿದೆ ಏನಂತ ಹೇಳಿ. ಐ ಹ್ಯಾವ್ ಬೀನ್ ಟು 7 ಗ್ಯಾಲಕ್ಸೀಸ್. ನಾನು 7 ಗ್ಯಾಲಕ್ಸಿ ಅಡ್ಡಾಡ್ ಬಂದಿನಿ, ಬಟ್ ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಲೈಕ್ ದಿಸ್. ನಾ ಇನ್ನೂ ಮಟ್ಟ ಇಂಥದ್ದೊಂದು ಸ್ಕ್ವೇರ್ ಶೇಪ್ಡ್ ಏನ್ ಪೇಜ್ ಇದ್ದಿದ್ದು, ಪೇಜ್ ಅಂತಾನು ಗೊತ್ತಿರಂಗಿಲ್ಲ, ಸ್ಕ್ವೇರ್ ಶೇಪ್ಡ್ ಬುಕ್ ಟೈಪ್ ಈ ಪೆಕ್ಯುಲರ್ ಐಟಮ್ ನಾನು ಎಲ್ಲೂ ನೋಡಿಲ್ಲ. ನಾ 7 ಗ್ಯಾಲಕ್ಸೀಸ್ ಅಡ್ಡಾಡಿದ್ರು ಅಂತ ಹೇಳ್ತಾನೆ. ಮೇ ಬಿ ದೇ ಆರ್ ಹ್ಯಾಟ್ಸ್. ಹ್ಯಾಟ್ಸ್ ಅಂದ್ರೆ ತೆಲಿಗೆ ಹಾಕೊಳ್ಳು. ಓಕೆ, ಹ್ಯಾಟ್ ಹಾಕೊಂತೀವಲ್ಲ ನಾವು. He opens a book and put it on its head. Said maybe this is a ಏನಿದು haberdashery. ವಾವ್, ಇದ್ರ ಮೀನಿಂಗ್ ಏನು? ವೇಟ್ ಫಾರ್ ಅವರ್, ಇದ್ರ ಮೀನಿಂಗ್ ಗೂಗಲ್ ಮಾಡು. ನಿಮಗೂ ಕಾಣಿಸ್ಬೇಕನ? ಒಂದು ನಿಮಿಷ ತಡ್ರಿ, ನಿಮಗೂ ಕಾಣಿಸ್ಬೇಕಂದ್ರೆ ಹಾ, haberdashery ಮೀನಿಂಗ್ ಏನಿದ್ರದ್ದು? Small items used in sewing such as bottoms, ಅಲ್ಲ, men's clothing accessories. ಎರಡೆರಡು ಇಂಗ್ಲಿಷ್ ನೋಡೋಣ. ಓಕೆ,
ಸ್ವಿಂಗ್ ಸಪ್ಲೈಸ್ ಅಂಡ್ ಅಸೆಸರೀಸ್. ಸೊ ಸ್ವಿಂಗ್ ಅಂದ್ರೆ ಹೊಲಿಯೋದು. ಸೊ ಅದರದ ಸಪ್ಲೈಸ್ ಮತ್ತೆ ಅಸೆಸರೀಸ್. ಓಕೆ, ಫಸ್ಟ್ ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಕ್ಕೆ ಸ್ವಿಂಗ್ ಸಪ್ಲೈಸ್ ಅಂಡ್ ಅಸೆಸರೀಸ್ ಇದ್ರ ಮೀನಿಂಗ್ ಏನಿದೆ, ಹ್ಯಾಬರ್ಡ್ಯಾಶರ್ ಏನೋ ಐತಲ್ಲ ಇದ್ರ ಮೀನಿಂಗ್. ಓಕೆ, ಒಮೆಗಾ Boeing Low. Perhaps a great and mighty think tank we will give us the benefit of his thought on the matter ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ನೀವು ತೆಲಿಗೆ ಹಾಕೊಂಡು ನೋಡ್ತಾರೆ, ಎಲ್ಲ ಟ್ರೈ ಮಾಡ್ತಾರೆ. ಥಿಂಕ್ ಟ್ಯಾಂಕ್ ಎಲಿಮೆಂಟ್ರಿ ಮೈ ಡಿಯರ್ ಒಮೆಗಾ ಹೋಲ್ಡ್ ಒನ್ ಆಫ್ ಐಟಮ್ಸ್ ಅಪ್ ಸೊ ದಟ್ ಐ ಮೇ ವೀವ್ ಇಟ್ ಕ್ಲೋಸ್ಲಿ. ಸೊ ಥಿಂಕ್ ಟ್ಯಾಂಕ್ ಏನಂತಾರಂದ್ರೆ ಅವಂಗ ಅನ್ಸುತ್ತೆ ಅವನ ಭಾಳ ಇಂಟೆಲಿಜೆಂಟ್ ಅಂತ. ಅದಾಗ ಅವ ಬುಕ್ ಎತ್ತಿ ಸ್ವಲ್ಪ ಹತ್ತು ಹಿಡ್ಕೊರ್ಪ ನನ್ಗೆ ಕಾಣ್ಬೇಕು ಚಂದಂಗ ಅಂತ ಹೇಳ್ತಾರೆ. ಎಸ್ ಐ ಅಂಡರ್ಸ್ಟ್ಯಾಂಡ್ ನೌ ಸಿನ್ಸ್ ಅರ್ತ್ ಕ್ರಿಯೇಚರ್ ಆರ್ ಆಲ್ವೇಸ್ ಈಟಿಂಗ್. ಅವನ ಪ್ರಕಾರ ನಾವು ಬರೀ ತಿನ್ಕೊಂತ ಇರ್ತೀವಿ. ವೆರಿ ಗುಡ್. ದ ಪ್ಲೇಸ್ ಇನ್ which you find yourself is undoubtedly a crude refreshment stand. ಸೊ ಅಲ್ಲೇನೈತೆ ಅಂದ್ರೆ ಕ್ರೂಡ್ ರಿಫ್ರೆಶ್ಮೆಂಟ್ ಸ್ಟ್ಯಾಂಡ್ ಅಂದ್ರೆ ರಿಫ್ರೆಶ್ಮೆಂಟ್ ಅಂದ್ರೆ ಒಂದು ಕೆಫೆ ಟೈಪ್ ನೀವು ಇರೋದು ಅಲ್ಲೇ ಅಂತ ಹೇಳ್ತಾನೆ. ಒಮೆಗಾ ಟು ಅಯೋಟಾ ಅಂಡ್ ಊಪ್ ಹಿ ಸೇಸ್ ವಿ ಆರ್ ಇನ್ ಅ ರಿಫ್ರೆಶ್ಮೆಂಟ್ ಸ್ಟ್ಯಾಂಡ್ ಊಪ್. ವೆಲ್ ದ ಅರ್ತ್ಲಿಂಗ್ಸ್ ಸರ್ಟನ್ಲಿ ಹ್ಯಾವ್ ಅ ಸ್ಟ್ರೇಂಜ್ ಡ್ಯಾಟ್. ಸೊ ನಮ್ದು ಏನ ಅರ್ತ್ಲಿಂಗ್ಸ್ ಅಂದ್ರೆ ಅರ್ತ್ ಒಳಗಿರೋ ಪೀಪಲ್ ಅವ್ರ ಡ್ಯಾಟ್ ಏನ ಸ್ವಲ್ಪ ಸ್ಟ್ರೇಂಜ್ ಇರ್ಬೋದು. ಸೊ ಅದ್ರ ಥಿಂಕ್ ಟ್ಯಾಂಕ್ ಏನಂತಾನ, it is called as a sandwich ಅಂತ ಹೇಳ್ತಾನೆ. ಒಮೆಗಾ ನಾಡಿಂಗ್ a sandwich. ಒಮೆಗಾ ಸಾರಿ ಅಯೋಟಾ a sandwich. ಊಪ್ taking a book from his head a sandwich. think tank ಎಲ್ಲರೂ ಕೇಳ್ತಾರೆ ಸ್ಯಾಂಡ್ವಿಚ್ ಇದು ಇದು ಸ್ಯಾಂಡ್ವಿಚ್ ಅಂತ ಈ ಟೈಪ್. ಥಿಂಕ್ ಟ್ಯಾಂಕ್ ಸ್ಯಾಂಡ್ವಿಚಸ್ ಆರ್ ದ ಮೇನ್ ಸ್ಟಾಪಲ್ ಆಫ್ ದ ಅರ್ತ್ ದಟ್ ಲುಕ್ ಅಟ್ ಇಟ್ ಕ್ಲೋಸ್ಲಿ. ಓಕೆ, there are two slices of what is called bread and between them is a some sort of filling. ಸೊ ಅವ್ರ ಏನು ಬ್ರೆಡ್ ಐತಲ್ಲ ಅದು ಬುಕ್ ಏನು ಕವರ್ ಪೇಜ್ ಇರ್ತೈತಲ್ಲ ಹಿಂದೆ ಮುಂದೆ ಅದನ್ನ ಬ್ರೆಡ್ ಅಂತ ತಿಳ್ಕೊಂತಾರ. ನಡುವೆ ಏನು ಪೇಜಸ್ ಇರ್ತಾವಲ್ಲ ಅದನ್ನ ಅವ್ರು ಏನಂತ ತಿಳ್ಕೊಂತಾರ, ನಾವು ಸ್ಯಾಂಡ್ವಿಚ್ ಒಳಗೆ ಏನು ಫಿಲ್ ಮಾಡ್ತೀವಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಪೆಟೀಸ್ ಆಗಿರ್ಬೋದು ಅದನ್ನ ತಿಳ್ಕೊಂತಾರ. ಒಮೆಗಾ ದಟ್ ಈಸ್ ಕರೆಕ್ಟ್. ಯಾಕಂದ್ರೆ ಅದು ಒಪ್ಪಬೇಕಿಲ್ಲ, ನೀವು ತಪ್ಪ ಅಂತ ಹೇಳಿದ್ರೆ ಮತ್ತೆ ಥಿಂಕ್ ಟ್ಯಾಂಕ್ ಗ್ರೇಟಿ ಮೇಟಿ ಅಂತ ಎದ್ದು ಬಿಡ್ತಾನು. ಸೊ ಥಿಂಕ್ ಟ್ಯಾಂಕ್ ಟು ಕನ್ಫರ್ಮ್ ಮೈ ಒಪಿನಿಯನ್ ಐ ಆರ್ಡರ್ ಯು ಟು ಈಟ್ ಇಟ್. ಸೊ ನನ್ನ ಒಪಿನಿಯನ್ ಕನ್ಫರ್ಮ್ ಮಾಡಕ್ ಏನ್ ಮಾಡ್ಬೇಕು, ನೀನ್ ತಿನ್ಬೇಕಂತ ಹೇಳ್ತ. ಒಮೆಗಾ ನಾನ್ ತಿನ್ಬೇಕಾ ಅಂತ ಕೇಳ್ದಾನ. ಥಿಂಕ್ ಟ್ಯಾಂಕ್ ನಿನಗೆ ನನ್ನ ಮೇಲೆ ಡೌಟ್ ಆಯ್ತಾ, ಡು ಯು ಡೌಟ್ ಮೈಟಿ ಥಿಂಕ್ ಟ್ಯಾಂಕ್. ಒಮೆಗಾ ಓ ನೋ ನೋ ಬಟ್ ಪುವರ್ ಲೆಫ್ಟಿನೆಂಟ್ ಅಯೋಟಾ ಹ್ಯಾಸ್ ನಾಟ್ ಹ್ಯಾಡ್ ಹರ್ ಬ್ರೇಕ್ಫಾಸ್ಟ್. ಲೆಫ್ಟಿನೆಂಟ್ ಅಯೋಟಾ ಐ ಆರ್ಡರ್ ಯು ಟು ಈಟ್ ದಿಸ್ ಸ್ಯಾಂಡ್ವಿಚ್. ಸೊ ಅವ್ನ ಏನಂದ್ರ ಆಕ್ಚುಲಿ ಅವನಿಗೇನ ಅವಂಗ ಹೆದರಿಕೆ ಹಾಕಿರ್ತೈತಿ ಮತ್ತೆ ಇದು ಬೇರೆ ಆಗಿದ್ರೆ ಅಂತ ಹೇಳಿ. ಅದಕ್ಕೆ ಏನ್ ಮಾಡಿದಾನೆ, ಪ್ಲೇಟ್ ಹೊಳಿಸ್ಬಿಡೋದು. ಅವ ಏನಂತಾನೆ, ಬಟ್ ಪುವರ್ ಲೆಫ್ಟಿನೆಂಟ್ ಅಯೋಟಾ ಮುಂಜಾನಿಂದ ಏನು ತಿಂದಿಲ್ಲ, ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಕ್ಕಿ. ಸೊ ಪಾಪಾಕಿ ತಿಂದಿ ಅಂತ ಹೇಳಿ ಅವ ಒಮೆಗಾ ಹೋಗಿ ಲೆಫ್ಟಿನೆಂಟ್ ಅಯೋಟಾ ಆರ್ಡರ್ ಕೊಡ್ತಾನೆ. Ayota, eat it? Oh, Captain, it's a very great honor to be the first Martian to eat a sandwich, I'm sure. But how can I be so impolite as to eat before my servant? ನೋಡ್ರಿ, ಅಂದ್ರೆ ಅವ್ರಿಗೆ ಏನಂದ್ರೆ ಸುಮ್ಮನೆ ಡೈಲಾಗ್ ಹೇಳ್ತಾರೆ ಅಷ್ಟೇ, ಬಟ್ ಅವರಿಗೆ ತಿನ್ನಾಕ ದಮ್ಮಿಲ್ಲ ಯಾರಿಗೂ. ಸೊ ಅದಕ್ಕೆ ನನಗೆ ಭಾಳ ಖುಷಿ ಆಗತ್ತೆ ನೀ ನನಗೆ ತಿನ್ನಂತಂದ್ರೆ, ಬಟ್ ನಾ ಹೆಂಗ ನನ್ನ ಸರ್ಗಂಟ್ ಬಿಡ್ಲಿ ಅಂತ ಹೇಳಿ ಸರ್ಗಂಟ್ ಊಪ್ ಐ ಆರ್ಡರ್ ಟು ಈಟ್ ದ ಸ್ಯಾಂಡ್ವಿಚ್ ಇಮಿಡಿಯೇಟ್ಲಿ. ಸೊ ಊಪ್ ಏನ್ ಮಾಡಕ್ಕೂ ಬರಂಗಿಲ್ಲ, ಅವ ಯಾರಿಗೆ ಆರ್ಡರ್ ಕೊಡ್ಬೇಕು, ಅವನೇ ಎಲ್ಲಕ್ಕಿಂತ ಸಣ್ಣ. Who left and me, Iota and Omega, for the glory of Mars. Who, yes, of course, unhappily. So now, immediately he opens his mouth wide. Omega and Iota watch him breathlessly. He bites down a corner of the book and Panetama is chewing and swallowing while makes a terrible faces. ನೀವು ಬುಕ್ ತಿಂದು ನೋಡಿದ್ರೆ ಗೊತ್ತಿರುತ್ತೆ, ಯಾರು ತಿಂದ್ರಂಗಿಲ್ಲ. ಒಮೆಗಾ ವೆಲ್ ಊಪ್ ಅಯೋಟಾ ವೆಲ್ ಊಪ್ ಅಂದ್ರೆ ಕರೆಕ್ಟ್ ಐತಲ್ಲ ಏನಂತ. ಥಿಂಕ್ ಟ್ಯಾಂಕ್ ವಾಸ್ ಇಟ್ ನಾಟ್ ಡಿಲಿಸಿಯಸ್ ಸರ್ಗಂಟ್ ಟು ಬಂದ್. ಸೊ ಅದಕ್ಕೆ ಯಾ ನೋಟಿಫಿಕೇಶನ್ಸ್ ವಾಚ ನಿಮ್ಗೆ ಕಾಣಂಗಿಲ್ಲಲ್ಲ, ನಂಗೆ ಒಟ್ಟ ಕಾಣುತ್ತೆ. ಓಕೆ, ಎಲ್ಲಿದ್ದೀವಿ ನಾವು? ಹಾಂ, ದಟ್ ಈಸ್ ಕರೆಕ್ಟ್. ಸೊ ಇಟ್ ವಾಸ್ ನಾಟ್ ಡಿಲಿಷಿಯಸ್. ಐ ಡೋಂಟ್ ನೋ ಹೌ ದ ಅರ್ತ್ಲಿಂಗ್ಸ್ ಕ್ಯಾನ್ ಗೆಟ್ ದೋಸ್ ಸ್ಯಾಂಡ್ವಿಚಸ್ ಡೌನ್ ವಿದೌಟ್ ವಾಟರ್. ದೇ ಆರ್ ಡ್ರೈ ಆಸ್ ಅ ಮಟನ್. ಸೊ ಅದಕ್ಕೆ ಉಪ್ಪು ಏನಂತ ನೀವು ಕರೆಕ್ಟ್ ಹೇಳಿದ್ರಪ್ಪ, ಒಟ್ಟ ಡಿಲಿಷಿಯಸ್ ಇದ್ದಿದ್ದಿಲ್ಲ. ಏರ್ದಾಗಿರೋರು ಮನುಷ್ಯ ಹೆಂಗಾರ ತಿಂತಿದ್ರು ಏನಂತ ಹೇಳ್ತಾನೆ. ನೂಡಲ್ ಸರ್ ಗ್ರೇಟ್ ಆ್ಯಂಡ್ ಮೈಟಿ ಥಿಂಕ್ ಟ್ಯಾಂಕ್, I beg your pardon, but as an insignificant bit of data floated into my mind about those sandwiches. So noodle ಏನಂತಂದ್ರೆ ಸರ್ ಗ್ರೇಟ್ ಮೈಟಿ ಥಿಂಕ್ ಟ್ಯಾಂಕ್ ಅಂತ ಹೋಗೋಣ. ನಿಮ್ದು ಪಾರ್ಡನ್ ಅಂದ್ರೆ ಪಾರ್ಡನ್, ಐ ಬೆಗ್ ಯುವರ್ ಪಾರ್ಡನ್ ಅಂದ್ರೆ ನಿಮ್ ಡಿಸಿಷನ್ ನಾ ರೆಸ್ಪೆಕ್ಟ್ ಮಾಡ್ತೀನಿ. ಡಿಸಿಷನ್ ಅನ್ನೋಕಿನ ನಿಮ್ದೇನು ಗೆಸ್ ಇತ್ತಲ್ಲ ಸ್ಯಾಂಡ್ವಿಚ್ ಅಂತ ಐ ರೆಸ್ಪೆಕ್ಟ್. ಬಟ್ ನನಗೆ ಈಗ ಏನಂದ್ರೆ ಸ್ವಲ್ಪ ಏನೋ ಇದಲ್ಲ ಬೇರೆ ಸ್ಯಾಂಡ್ವಿಚ್ ಬಿಟ್ಟು ಬೇರೆ ಐತೆ ಅಂತ ಹೇಳಿ ಅನ್ಸತ್ತೈತೆ ಅಂತ ಹೇಳಿ. ಥಿಂಕ್ ಟ್ಯಾಂಕ್ ಇಟ್ ಕಾಂಟ್ ಬಿ ವರ್ತ್ ಮಚ್ ಬಟ್ ಗೋ ಆಟ್ ಗಿವ್ ಅಸ್ ಯುವರ್ ಟ್ರಿಫ್ಲಿಂಗ್ ಬಿಟ್ ಆಫ್ ಡಾಟಾ. ಅದಕ್ಕೆ ಥಿಂಕ್ ಟ್ಯಾಂಕ್ ಏನಂದ್ರೆ ಫುಲ್ ಅವ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ. ನೀ ಹೇಳ್ದೇನು ಉಪಯೋಗ ಇರಂಗಿಲ್ಲ, ಆದ್ರೂ ಹೇಳ ನಡೀತೈತೆ ಅಂತ ನೋಡೋಣ ಅಂತ. ವೆಲ್ ಸರ್, ಐ ಹ್ಯಾವ್ ಸೀನ್ ಸರ್ವೈವರ್ ಫಿಲ್ಮ್ಸ್ ಆಫ್ ದೋಸ್ ಸ್ಯಾಂಡ್ವಿಚಸ್. ಐ ನೋಟಿಸ್ ದಟ್ ಅರ್ತ್ಲಿಂಗ್ಸ್ ಡಿಡ್ ನಾಟ್ ಈಟ್ ದೆಮ್. ದೇ ಯೂಸ್ ದಮ್ ಆಸ್ ಅ ಸಮ್ ಸಾರ್ಟ್ ಆಫ್ ಕಮ್ಯುನಿಕೇಶನ್ ಡಿವೈಸ್. ಸೊ ನೋಡಲ್ ಏನಂತಂದ್ರೆ, ಈಗ ನಾ ಯಾವ್ದೋ ಒಂದು ಫಿಲ್ಮ್ ಒಳಗೆ ನೋಡಿದ್ದೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ನು ತಿನ್ನಂಗಿಲ್ಲ ಅರ್ತ್ ಪೀಪಲ್, ದೇ ಯೂಸ್ ದಮ್ ಆಸ್ ಅ
ಸಾರ್ಟ್ ಆಫ್ ಕಮ್ಯುನಿಕೇಶನ್ ಅಂತ ಥಿಂಕ್ ಟ್ಯಾಂಕ್. ಸೊ ನ್ಯಾಚುರಲ್ ಅಂತ ದಟ್ ವಾಸ್ ಮೈ ನೆಕ್ಸ್ಟ್ ಪಾಯಿಂಟ್. ಅಂದ್ರೆ ನಾವು ನನ್ಕಿನ್ ಸಣ್ಣ ಅಲ್ಪ ಅಂತ ನಾವು ಅನ್ಕೊಂತಿರ್ತೇವಲ್ಲ ಆ ಟೈಮ್. ನಂದು ಅದೇ ಇತ್ತು ನೋಡಿ ನೆಕ್ಸ್ಟ್ ಪಾಯಿಂಟ್. ಏನು ಕರೆಕ್ಟ್ ಹೇಳಿದೆ. ದೀಸ್ ಆರ್ ಆಕ್ಚುಲಿ ಕಮ್ಯುನಿಕೇಶನ್ ಸ್ಯಾಂಡ್ವಿಚಸ್. ಥಿಂಕ್ ಟ್ಯಾಂಕ್ ಇಸ್ ನೆವರ್ ರಾಂಗ್. ಹೂ ಇಸ್ ನೆವರ್ ರಾಂಗ್? ಥಿಂಕ್ ಟ್ಯಾಂಕ್. ಮತ್ತಿಲ್ಲ, ಆಲ್ ಗ್ರೇಟ್ ಅಂಡ್ ಮೈಟಿ ಥಿಂಕ್ ಟ್ಯಾಂಕ್ ಇಸ್ ನೆವರ್ ರಾಂಗ್. ಥಿಂಕ್ ಟ್ಯಾಂಕ್ ದೇ ಫೋರ್ ಐ ಆರ್ಡರ್ ಯು ಟು ಲಿಸನ್ ಟು ದೆಮ್. ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಕಿವಿ ಕೊಟ್ಟು ಕೇಳ್ರಿ ಅಂತ ಹೇಳ್ತಾನೆ. ವೆರಿ ಗುಡ್. Omega, listen to them, iota and hope. Listen to them. Think tank. Do you have marbles in your ears? I said listen to them. Even ಕಿವ್ಯಾಗ ನಾವು ಕನ್ನಡದಾಗ ಬೈತೀವಲ್ಲ ಹಂಗ ನೀವೇನ್ ಕಿವ್ಯಾಗ ಕಲ್ಲು ಇಟ್ಕೊಂಡಿರಲಿ ಕೇಳ್ರಿ ಅಂತ ಹೇಳ್ತಾನ. ಒಮೆಗಾ, ಇಟ್ ಶಾಲ್ ಬಿ ಡನ್. ಸೊ ಅವರೆಲ್ಲರೂ ಕಿವಿ ಕೊಟ್ಟು ಕೇಳ್ತಾರೆ. ಡು ನಥಿಂಗ್. ನೋ ನೋ ನೋ, ನಾಟ್ ಅ ಥಿಂಗ್. Omega and iota, shh, they are listening again. Think tank. Well, report to me. What do you hear? Omega, nothing sir. Perhaps we are not on the correct frequency. Nothing sir. Okay. ಏನಂದ್ರೆ ಶಾರ್ಪರ್ ಇಯರ್ಸ್ ಇರ್ಬೋದು ಅರ್ತ್ ಅಂತ ಹೇಳ್ತಾರೆ. ಓಕೆ, ಅರ್ತ್ಲಿಂಗ್ಸ್. ಹೂ ಐ ಡೋಂಟ್ ಹಿಯರ್ ಥಿಂಕ್. ಮೇ ಬಿ ದೀಸ್ ಸ್ಯಾಂಡ್ವಿಚಸ್ ಡೋಂಟ್ ಮೇಕ್ ಸೌಂಡ್. ಥಿಂಕ್ ಟ್ಯಾಂಕ್. ವಾಟ್ ಡಸ್ ಸಂಬಡಿ ಸಜೆಸ್ಟ್ ದಟ್ ಮೈಟಿ ಥಿಂಕ್ ಟ್ಯಾಂಕ್ ಹ್ಯಾಸ್ ಮೇಡ್ ಅ ಮಿಸ್ಟೇಕ್? ಫುಲ್ ಈಗೋ ಹರ್ಟ್ ಆಗುತ್ತೆ. ನಾ ಮಿಸ್ಟೇಕ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಒಮ್ಮೆಗೆ ಹೇಳ್ತಾನೆ, ಓ ನೋ ಸರ್, ನೋ ಸರ್. ವೆಲ್, ವೀಲ್ ಕೀಪ್ ಲಿಸ್ನಿಂಗ್. ನೂಡಲ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಯುವರ್ ಬ್ರಿಲಿಯನ್ಸ್, ಬಟ್ ಅ ಕ್ಲೌಡ್ಲಿ ಪೀಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ವಿಲ್ಲಿಂಗ್ ಅರೌಂಡ್ ಇನ್ ಮೈ ಹೆಡ್. ಅದಕ್ಕೆ ಮತ್ತೆ ನೂಡಲ್ ಹೋಗ್ತಾನೆ ಎಲ್ಲೇ ಥಿಂಕ್ ಟ್ಯಾಂಕ್ ಕಡೆ. ಏನಂದ್ರೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನನ್ನ ತಲೆಗೆ ಏನೋ ಇನ್ನೊಂದು ಓಡಾತತ್ತೆ ಇನ್ಫಾರ್ಮೇಶನ್ ಅಂತ. ಅದಕ್ಕೆ ಥಿಂಕ್ ಟ್ಯಾಂಕ್ ಹೇಳ್ತಾನೆ, ವೆಲ್ ಡ್ರಿಲ್ ಇಟ್ ಔಟ್ ನೂಡಲ್, ಐ ಕ್ಲಾರಿಫೈ ಇಟ್ ಫಾರ್ ಯು. ನೋಡ್ರಿ ತಾನೇ ಸಣ್ಣನವ್ರಿಗೆ ಹೇಳು ನಾ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ ಅಂತ ಅವ ಹೇಳತ್ತಾನೆ. ಥಿಂಕ್ ಟ್ಯಾಂಕ್. Noodle, I seem to recall that the earthlings did not listen to these sandwiches. They opened and them and watched them. ಅಂದ್ರೆ opened and watched them ಅಂತ ಈಗ ಗೊತ್ತಾಗುತ್ತೆ. ಓಕೆ, think tank. Yes, that is quite correct. I will clarify that for you, Captain Omega. Those sandwiches are not for ear communication, they are for eye communication. Now, Captain Omega, take that large colorful sandwich over there. It appears to be important. Tell me what you observe. So, ಏನಂತ ಅಂದ್ರೆ ಫುಲ್ ಈಗೋಸ್ಟಿಕ್ಲಿ ಬಾಸ್ ಗದಲ ಮಾಡ್ತಾರ. ತಡಿ ತಡಿ ಒಂದ್ ನಿಮಿಷ ನಾನು ಡೌಟ್ ಕ್ಲಿಯರ್ ಮಾಡಬಿಡ್ತೀನಿ ಈಗ ಅಂತ ಹೇಳಿ ಎಲ್ಲ ಹೇಳ್ತಾನೆ. ಯಾರಿಗೆ? ಒಮೆಗಾ ಹೇಳ್ತಾನೆ, ಅವ್ನು ತೆಗೆದು ನೋಡ್ರಪ್ಪ ಐ ಕಮ್ಯುನಿಕೇಶನ್ ಡಿವೈಸ್ ಬೇಕಂತ ಹೇಳಿ. ಮದರ್ ಗೂಸ್ ಬುಕ್ ನೇಮ್ ಇದೆ, ಇದು ನೆನಪಾಗತ್ತಿದ್ದಿಲ್ಲ. ಓಕೆ, ನೆನ್ಪಿಟ್ಕೋರಿ. ಸೊ ಇದು ನಾನು ಪರ್ಸನಲ್ ಮಾತಾಡ್ಬಿಟ್ಟೆ, ಬಟ್ ಇದು ನಂಗೆ ಎಕ್ಸಾಮ್ನಾಗ ನೆನಪಾಗಲಿಲ್ಲ ಮೊನ್ನೆ ಬ್ರೀಫಿಂಗ್ ಒಳಗೆ, ಅದಕ್ಕೆ ನಿಮ್ಗೆ ನೆನ್ಪಿಟ್ಕೋರಿ. ಎಸ್. ಒಮೆಗಾ, ಇಟ್ ಅಪಿಯರ್ಸ್ ಟು ಕಂಟೈನ್ ಪಿಕ್ಚರ್ಸ್ ಆಫ್ ಅರ್ತ್ಲಿಂಗ್ಸ್. ಸೊ ಅಲ್ಲಿ ಏನಂದ್ರೆ ಬುಕ್ಸ್ ಒಳಗೆ ಪಿಕ್ಚರ್ಸ್ ಇರ್ತಾವೆ. ಸೊ ಅದಕ್ಕೆ ಅಯ್ಯೋಟ ದೇ ಸೀಮ್ ಟು ಬಿ ಸಮ್ ಸಾರ್ಟ್ ಆಫ್ ಕೋಡ್. ಯಾಕಂದ್ರೆ ನಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಅವ್ರು ಏನ್ ತಿಳ್ಕೊಂತಾರೆ, ಕೋಡ್ ಅಂತ ತಿಳ್ಕೊಂತಾರೆ. ನೀವು ಈಗ ಸೀದಾ ಯಾರಿಗಾರ ಕಂಪ್ಯೂಟರ್ ಬಗ್ಗೆ ಒಂದಿಷ್ಟು ನಾಲೆಜ್ ಇರ್ಲಾರ್ದವ್ರು ನೀವೇನಾರು ಕೋಡಿಂಗ್ ನೋಡ್ಬಿಟ್ರೆ ನಿಮಗೆ ಅದ್ರಾಗಿನ HREF ಟ್ಯಾಗ್ ಇವಟ್ಟ ತಿಳ್ತಾವೆ, ಬಟ್ ನೀವು ಹೊಸದ್ರ ಮೀನಿಂಗ್ ಏನೋ ಅರ್ಥ ಆಗಿಲ್ಲ. ಆ ಟೈಪ್. ಥಿಂಕ್ ಟ್ಯಾಂಕ್. ಕೋಡ್, ಐ ಟೋಲ್ಡ್ ಯು ದಿಸ್ ವಾಸ್ ಇಂಪಾರ್ಟೆಂಟ್, ಡಿಸ್ಕ್ರೈಬ್ ದ ಕೋಡ್. ಸೊ ಥಿಂಕ್ ಟ್ಯಾಂಕ್ ಅಂತಾನೆ, ಇದು ಇಂಪಾರ್ಟೆಂಟ್, ನನಗಂದು ಕೋಡ್ ಹೆಂಗಾರ ಡಿಸ್ಕ್ರೈಬ್ ಮಾಡಂತ ಹೇಳ್ತಾನೆ. ಸೊ ಇಲ್ಲಿ ಸರ್ಗೆಂಟ್ ಗ್ರೂಪ್ ಏನಂದ್ರೆ, ಇಟ್ಸ್ ಲಿಟಲ್ ಲೈನ್ಸ್ ಅಂಡ್ ಸ್ಕ್ವಿಗಲ್ಸ್ ಅಂಡ್ ಡಾಟ್ಸ್ ಥೌಸಂಡ್ಸ್. ಅಂದ್ರೆ ಒಟ್ ಈಗ ನಾವೇನು ಓದಾತೀವಲ್ಲ ಅದನ್ನ ಡಿಸ್ಕ್ರೈಬ್ ಮಾಡೋದ್ರು. ಇವೆಲ್ಲ ಟೆಕ್ಸ್ಟ್ ಏನದಾವಲ್ಲ ಇವನ್ನ ಡಿಸ್ಕ್ರೈಬ್ ಮಾಡತ್ತಾರ ಅಷ್ಟೇ ಅವ್ರು. ಥಿಂಕ್ ಟ್ಯಾಂಕ್. ಪರ್ಹ್ಯಾಪ್ಸ್ ದ ಅರ್ತ್ಲಿಂಗ್ಸ್ ಆರ್ ನಾಟ್ ಆಸ್ ಪ್ರಿಮಿಟಿವ್ ಆಸ್ ವಿ ಹ್ಯಾವ್ ಥಾಟ್. ವಿ ಮಸ್ಟ್ ಬ್ರೇಕ್ ದ ಕೋಡ್. ಅಂದ್ರೆ ನಾವು ಕೋಡ್ನ ಬ್ರೇಕ್ ಮಾಡಿ ನಮಗೆ ಯಾವ ಭಾಷೆ ಬರ್ತದೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಂತ. ಮತ್ತೆ ಇಲ್ಲಿ ನೂಡಲ್ ಹೇಳ್ತಾನೆ, ಫಾರ್ ಗಿವ್ ಮೀ ಯುವರ್ ಕ್ಲೇವರ್ನೆಸ್ ಬಟ್ ಡಿಡ್ ನಾಟ್ ದ ಕೆಮಿಕಲ್ ಡಿಪಾರ್ಟ್ಮೆಂಟ್ ಗಿವ್ ಯುವರ್ ಸ್ಪೇಸ್ ಪೀಪಲ್ ವಿಟಮಿನ್ಸ್ ಟು ಇನ್ಕ್ರೀಸ್ ದರ್ ಇಂಟೆಲಿಜೆನ್ಸ್. ಅಂದ್ರೆ ಏನಂತಾನಂದ್ರೆ, ನಮ್ಮ ಕೆಮಿಕಲ್ ಡಿಪಾರ್ಟ್ಮೆಂಟ್ ದವ್ರು ಅವ್ರಿಗೆ ಏನಂದ್ರೆ ಸ್ಪೇಸ್ ಪೀಪಲ್ಗೆ ನಮ್ಮ ಇಂಟೆಲಿಜೆನ್ಸ್ ಹೆಚ್ಚಿಗೆ ಮಾಡಕ ಏನರ ಕೆಮಿಕಲ್ ಕೊಳ್ಳಿಲ್ಲ ಅಂತ. ಅದಕ್ಕೆ ಥಿಂಕ್ ಟ್ಯಾಂಕ್ ಭಾಳ ಅಂದ್ರೆ ಪರ್ಸನಲ್ ತೊಗೊಂಡಿರ್ತಾನೆ. ಅವ ಅಂತಾನೆ, ಸ್ಟಾಪ್, ಅ ಥಾಟ್ ಆಫ್ ಅ ಮ್ಯಾಗ್ನಿಫಿಷೆಂಟ್ ಬ್ರಿಲಿಯನ್ಸ್ ಹ್ಯಾಸ್ ಕಮ್ ಟು ಮೀ. Space people or chemical department has given you vitamins to increase your intelligence. Take them immediately and then watch the sandwich. The meaning of code will slowly unfold before you. So, ವಿಟಮಿನ್ಸ್ ಏನಂದ್ರ ನೀನು ಕೊಟ್ರಲ್ಲ ಹೋಗವನ್ನ ನಮಗೆ ಏನಂದ್ರೆ ಅದು ಕೋಡ್ ಕಾಣ್ತತೆ ಅಂತ ಹೇಳ್ತಾರೆ. ಓಕೆ, ಒಮೆಗಾ, ಇಟ್ ಶಾಲ್ ಬಿ ಡನ್ ಸರ್. Remove vitamins. Creve takes vitamins from boxes. Presently vitamins. Swallow vitamins. ಅಂದ್ರೆ ಅವು ವಿಟಮಿನ್ಸ್ ತೊಗೊಂತಾರ. ನೆಕ್ಸ್ಟ್, ದೇ ಪಾಪ್ ದ ವಿಟಮಿನ್ಸ್ ಇನ್ ಟು ದರ್ ಮೌತ್ಸ್ ಅಂಡ್ ಅಂದ್ರೆ ಬಟ್ ಗುಳಿಗೆ ನುಂಗ್ನಂಗೆ ನುಂಗ್ತಾರೆ ಅಷ್ಟೇ. ಭಾಳ ಇದು ಬೇಡ. ಥಿಂಕ್ ಟ್ಯಾಂಕ್. ಎಕ್ಸಲೆಂಟ್. ನಾವು ಡೆಸಿಫರ್ ದಟ್ ಕೋಡ್. ಇದು ಸ್ಯಾಂಪಲ್ ಪೇಪರ್ ಒಳಗೂ ಈ ವರ್ಡ್ ಬಂದಿತ್ತು, ಡೆಸಿಫರ್ ಅಂತ ಹೇಳಿ. ಓಕೆ, ಸೊ ಇದ್ರ ಮೀನಿಂಗ್ ನೋಡ್ಬಿಡೋಣ, ನನಗೂ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ನಿಮಗೂ ಕಾಣ್ಬೇಕಂದ್ರೆ ಡಿಸ್ಪ್ಲೇ ಕ್ಯಾಪ್ಚರ್ ಮಾಡಬೇಕು. ಓಕೆ, ಡನ್. ಕುಲ್ಜಾವಾಯ್. ಡೆಸಿಫರ್ ಮೀನಿಂಗ್ ಅಂದ್ರೆ ಓಕೆ, ಟು ಸಕ್ಸೀಡ್ ಇನ್ ರೀಡಿಂಗ್. ಇದಕ್ಕಿನ್ನ ನಿಮ್ಗೇನಂದ್ರೆ ಟು ಬ್ರೇಕ್ ಡೌನ್ ಡಿಕೋಡ್. ನಮಗೆ ತಿಳಿಲಾರ್ದ ಲ್ಯಾಂಗ್ವೇಜ್ ಏನ್ ಮಾಡಕ ಡಿಕೋಡ್ ಮಾಡಕ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ಬೋದು. ಯಾವ್ದ? ಡೆಸಿಫರ್ ಅಂದ್ರೆ ಅದ. ಡಿಸಿಫರ್ ಅಂದ್ರೆ ಬ್ರೇಕ್ ಡೌನ್ ದಟ್ ಕೋಡ್ ಅಷ್ಟೇ. ಇಟ್ ಶಲ್ ಬಿ ಡನ್ ಏನು ಎಲ್ಲೋತದ? ಹಾ, ಇಟ್ ಶಲ್ ಬಿ ಡನ್ ಸರ್. ಒಮೆಗಾ.
Oop, ನಕ್ಕೊಂತ haha. Think tank. What does it say? Tell me this instant. Transcribe. Omega. Yes, sir. ಸೊ ಅವ್ರೇನಂದ್ರೆ ಈಗ ಅವರಿಗೆಲ್ಲ ಡಿಕೋಡ್ ಹಾಕದು ಈಗ ಏನಂದ್ರೆ ಮಿಸ್ಟ್ರೆಸ್ ಮೇರಿ ಕ್ವೈಟ್ ಕಾಂಟ್ರರಿ ಹೌ ಡಸ್ ಯುವರ್ ಗಾರ್ಡನ್ ಗ್ರೋ ವಿತ್ ದ ಕಾಕಲ್ ಶೆಲ್ಸ್ ಅಂಡ್ ಸಿಲ್ವರ್ ಬೆಲ್ಸ್ ಅಂಡ್ ಪ್ರಿಟಿ ಮೇಡ್ಸ್ ಇನ್ ಆಲರ್ ಇದೊಂದು ಯಾವ್ದೋ ಪೋಯಂ ಬರ್ತಾರೆ ರಾಬರ್ಟ್ ಫ್ರೋಸ್ಟ್ ಅವರು ಬರ್ದಿರ್ಬೇಕು ಇದನ್ನ, ಯಾಕಂದ್ರೆ ಅವರ ಬರೀತಾರಲ್ಲ ಅದಕ್ಕೆ ಸರ್ವೆಂಟ್ ಆಹಾ ಇಮ್ಯಾಜಿನ್ ದಟ್ ಪ್ರಿಟಿ ಮೇಡ್ಸ್ ಆರ್ ಗ್ರೋಯಿಂಗ್ ಏನ ಇದನ್ನ ಅವ್ರ ಪೋಯಂ ಏನ್ ತಗೊಂತಾನೆ ನಾರ್ಮಲ್ ಮೀನಿಂಗ್ ತಗೊಂತಾರೆ ಏನಂದ್ರೆ ಪ್ರಿಟಿ ಮೇಡ್ಸ್ ಅಂಡ್ ಕಾಮೋಲಿ ಬೈ ದೇ ಆರ್ ಪ್ರಿಟಿ ಅವ್ರೇನ್ ಮಾಡತ್ತಾರ ಗಾರ್ಡನ್ ಹೇಳತ್ತಾರ ಥಿಂಕ್ ಟ್ಯಾಂಕ್ ಓ ಇವ ಭಾಳ ಇಂಟೆಲಿಜೆಂಟ್ ಇರ್ತಾವಲ್ಲ ಭಾಳ ಇದನ್ನ ಡೀಪ್ ಮೀನಿಂಗ್ ತೊಂತಾನೆ ಈ ಸ್ಟೇಟ್ ಸ್ಟಾಪ್ ದಿಸ್ ಇಸ್ ನೋ ಟೈಮ್ ಫಾರ್ ಲಿಬಿಟಿ ಅಂದ್ರೆ ಕಾಮಿಡಿ ಟೈಮ್ ಅಲ್ಲ ಡೋಂಟ್ ಯು ರಿಯಲೈಸ್ ದ ಸೀರಿಯಸ್ನೆಸ್ ಆಫ್ ದಿಸ್ ಡಿಸ್ಕವರಿ ನಿಮ್ಗೆ ಇದ್ರ ಏನ ಸೀರಿಯಸ್ನೆಸ್ ಗೊತ್ತಾಗೋಲ್ತಾನೆ ಈ ಡಿಸ್ಕವರಿ ಮಾಡಿದ್ದವ್ರು the earthlings have discovered how to combine agriculture and mining wow ಒಂದೇ ಪೋಯಮ್ ಅದವ್ರು ಏನ್ ಮೀನಿಂಗ್ ತೆಗಿತಾರ ಥಿಂಕ್ ಟ್ಯಾಂಕ್ ಅಣ್ಣ ಏನಂತಾನಂದ್ರ ಅರ್ತ್ ಒಳಗಿರೋ ಪೀಪಲ್ ಏನ್ ಮಾಡ್ರಿ ಅಂದ್ರ ಅಗ್ರಿಕಲ್ಚರ್ ಮತ್ತೆ ಮೈನಿಂಗ್ ಅದನ್ನ ಹೆಂಗ್ ಮಾಡ್ಬೇಕ ಅದನ್ನ ಕಂಬೈನ್ ಮಾಡ್ಬೇಕಂತ ಅವ್ರು ಡಿಸ್ಕವರ್ ಮಾಡ್ಯಾರ ದೇ ಕ್ಯಾನ್ ಆಕ್ಚುಲಿ ಗ್ರೋ ಕ್ರಾಪ್ಸ್ ಆಫ್ ರೇರ್ ಮೆಟಲ್ಸ್ ಸಚ್ ಆಸ್ ಸಿಲ್ವರ್ ವಾವ್ ಏನ್ ಮೀನಿಂಗ್ ತೊಗೊಂಡ್ರು ಏನಂದ್ರೆ ನಾವು ಆಕ್ಚುಲಿ ಏನ್ ಮಾಡ್ಬೋದು ಅಂದ್ರ ರೇರ್ ಮೆಟಲ್ಸ್ ಸಿಲ್ವರ್ ಮತ್ತು ಗೋಲ್ಡ್ ಅದ್ ನಾವಿನ್ನ ಕ್ರಾಪ್ಸ್ ಬಳಸ್ಬೋದಂತ and cockle shells they can grow high explosive too explosives ಅಂದ್ರೆ nuclear bomb attack noodle contact or invasion fleet so noodle they are ready to go down and take over earth sir tell them to hold tell them new information has come to us about earth iota transcribe ಅಂದ್ರೆ ಏನಂತಂದ್ರೆ ಥಿಂಕ್ ಟ್ಯಾಂಕ್ ಏನಂತಾರ ಅವರಿಗೆ ಯಾರಿಗೆ ಇನ್ವೆಷನ್ ಫ್ಲೀಟ್ ಅಂದ್ರೆ ಅದೊಂದು ಟೀಮ್ ಇರ್ತೈತೆ ಅರ್ತ್ ಮೇಲೆ ಇನ್ವೆಷನ್ ಅವರಿಗೆ ಒಂದ್ ಸ್ವಲ್ಪ ತಡಿ ಅಂತ ಹೇಳಂತ ಹೇಳ್ತಾರ ಓಕೆ ಥಿಂಕ್ ಟ್ಯಾಂಕ್ ಆತಲ್ಲ ಇದು ನೆಕ್ಸ್ಟ್ ಅಯೋಟಾ ಸೊ ಒಂದೇದ್ರದ್ದು ಏನ್ ತೊಗೊಂಡ್ರೆ ಇದಕ್ಕೆ ಕೇಳ್ತಾರ 6 ಮಾರ್ಕ್ಸ್ ಕ್ವಶನ್ ಒಳಗೆ ಓಕೆ ಅದಕ್ಕೆ ಇದನ್ನ ನೆನ್ಪಿಟ್ಕೋರಿ ಒಂದೇದೇನ್ ತೊಗೊಂಡ್ರೆ ದಟ್ ದ ಅರ್ತ್ಲಿಂಗ್ಸ್ ಕ್ಯಾನ್ ಗ್ರೋ ದ ಕ್ರಾಪ್ಸ್ ಆಫ್ ಪ್ರೀಶಿಯಸ್ ಮೆಟಲ್ ಸಚ್ ಆಸ್ ಸಿಲ್ವರ್ ಅಂಡ್ ಗೋಲ್ಡ್ ಅಂಡ್ ದೇ ಕ್ಯಾನ್ ಆಲ್ಸೋ ಗ್ರೋ ದ ಎಕ್ಸ್ಪ್ಲೋಸಿವ್ ಇದು ಒಂದೇದು ಎರಡನೇ ಪೋಯಮ್ ಅಯೋಟಾ ಓದ್ತಾನೆ ಓಕೆ ಹೇ diddle diddle the cat and the fiddle the cow jumped over the moon the little dog laughed to see such a sport and the dish ran away with the spoon ಸೊ ಊಪೇನ್ ಅಂದ್ರೆ ನಗ್ತಾನೆ ಡಿಶ್ ಹೆಂಗ್ ಓಡಪ್ಪ ಸ್ಪೂನ್ ಅಂತ ಹೇಳಿ ಅವನ್ ನಗತಾನ ಅಷ್ಟ ಥಿಂಕ್ ಟ್ಯಾಂಕ್ ಸೀಸ್ ಲಾಫ್ಟರ್ ದಿಸ್ ಇಸ್ ಮತ್ ಇದ್ರ ಥಿಂಕ್ ಟ್ಯಾಂಕ್ ಇನ್ನೊಂದು ಮೀನಿಂಗ್ ತೆಗಿತಾನೆ ಏನ ದಿಸ್ ಇಸ್ ಮೋರ್ ಅಂಡ್ ಮೋರ್ ಅಲಾರಮಿಂಗ್ ದ ಅರ್ತ್ಲಿಂಗ್ಸ್ ಹ್ಯಾವ್ ರೀಚ್ ಹೈ ಲೆವೆಲ್ ಆಫ್ ಸಿವಿಲೈಸೇಷನ್ ಅರ್ತ್ಲಿಂಗ್ಸ್ ಏನ್ ಮಾಡ್ರ ಅಂದ್ರೆ ದೇ ಹ್ಯಾವ್ ರೀಚ್ ದ high level of civilization didn't you hear they have taught their domesticated animals music culture and space techniques even their dogs have a sense of humor why at this very moment they may be launching an interplanetary attack for millions of cows so ಇದನ್ನ ಬೇರೆ ಅಂತಾರೆ ಏನಂದ್ರೆ ವಿ ಏನ ಇಂಡಿಯನ್ಸ್ ಅನ್ನೋದು ಅರ್ತ್ಲಿಂಗ್ಸ್ ವಿ ಹ್ಯಾವ್ ಟಾಟ್ ಸ್ಕಿಲ್ಸ್ ಫಾರ್ ಅವರ್ ಡೊಮೆಸ್ಟಿಕ್ ಎನಿಮಲ್ಸ್ ಅಂತ ಹೇಳಿ ತಗೊಂತಾರ ಓಕೆ ನೋ ಇನ್ವೆಷನ್ ಟುಡೇ ಅವ ಏನಂತಾನ ಈಗ ಬೇಡಪ್ಪ ಇವ್ರ ಭಾಳ ಡೇಂಜರಸ್ ಅದಾರ ಅವ್ರ ತೊಳಗಿರೋರು ಸೊ ಅದಕ್ಕೆ ಇವತ್ತು ಇನ್ವೆಷನ್ ಮಾಡೋದು ಬೇಡ ಅಂತ ಹೇಳ್ತಾರೆ ನೆಕ್ಸ್ಟ್ ಊಪ್ ಇನ್ನೊಮ್ಮೆ ಇದು ಹಂಪ್ಟಿ ಡಂಪ್ಟಿ ಎಲ್ಲರಿಗೂ ಓದಿತ್ತು ಹಂಪ್ಟಿ ಡಂಪ್ಟಿ ಸ್ಯಾಂಟ್ ಆನ್ ದ ವಾಲ್ ಹಂಪ್ಟಿ ಡಂಪ್ಟಿ ಹ್ಯಾಡ್ ಅ ಗ್ರೇಟ್ ಫಾಲ್ ಆಲ್ ದ ಕಿಂಗ್ಸ್ ಅಂಡ್ ಆಲ್ಸೋ ಸ್ಟ್ಯಾಂಡ್ ಕಿಂಗ್ಸ್ ಮ್ಯಾನ್ ಕೆನಾಟ್ ಪುಟ್ ಹಂಪ್ಟಿ ಡಂಪ್ಟಿ ಟುಗೆದರ್ ಅಗೇನ್ ಓ ಲುಕ್ ಸರ್ ಹಿಯರ್ಸ್ ದ ಪಿಕ್ಚರ್ ಆಫ್ ಹಂಪ್ಟಿ ಡಂಪ್ಟಿ ವೈ ಸರ್ ಹಿ ಲುಕ್ಸ್ ಲೈಕ್ ಅಂತ ಹೇಳಿ ಒನ್ ಟೈಪ್ ಏನೋ ಸರ್ ಡೈರೆಕ್ಟ್ ಹೇಳಿದ್ರೆ ಬೈಸ್ಕೊಂತಾರಲ್ಲ ಹಿ ಲುಕ್ಸ್ ಲೈಕ್ ಅನ್ಕೊಂಡು ತಮ್ಮ ಕಡೆ ನೋಡ್ತಾರೆ ಥಿಂಕ್ ಟ್ಯಾಂಕ್ screaming and holding his head. It's me, it's my great and mighty balloon brain. The earthlings have seen me and they are after me. ಅಂದ್ರೆ ನಮ್ಕಿನ ಶಾಣೆ ಅದರ ಅರ್ತ್ ಒಳಗಿರೋರು had a great fall. That means they plan to capture Mars, central control and me. It's an invasion of Mars noodle. Prepare a space capsule for me. I must escape without delay. ಫುಲ್ ಎದುರು ಬಿಡ್ತಾನೆ ಈಗ ಇಲ್ಪ ಇವ್ರು ನನ್ನ ಹಿಡಿತಾರ ನಾನು ಪಟ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಪ್ರಿಪೇರ್ ಮಾಡ್ರಿ ನಾವೀಗ ಎದ್ದು ಓಡೋಕೆ ಅಂತ ಐ ಮಸ್ಟ್ ಎಸ್ಕೇಪ್ ವಿದೌಟ್ ಡಿಲೇ ಸ್ಪೇಸ್ ಪೀಪಲ್ ಯು ಮಸ್ಟ್ ಲೀವ್ ಅರ್ತ್ ಅಟ್ ಒನ್ಸ್ ಈಗ ಬೇಡ ಇನ್ವೆಷನ್ ಕ್ಯಾನ್ಸಲ್ ಅಂತ ಹೇಳ್ತಾನ ಬಟ್ ಬಿ ಶೋರ್ ಟು ರಿಮೂವ್ ಆಲ್ ದ ಟ್ರೇಸಸ್ ವೇರ್ ಯು ವಿಸಿಟ್ ದ ಅರ್ತ್ಲಿಂಗ್ಸ್ ಮಸ್ಟ್ ನೋ ದಟ್ ಐ ನೋ ಓಕೆ ಇವರೆಲ್ಲ ಏನಿರ್ತಾರೆ ಅಂದ್ರೆ ಒಳ್ಳೆಲ್ಲ ಬುಕ್ಸ್ ಶೆಲ್ಫ್ ಒಳಗೆ ಇರ್ತಾರೆ ನೋಡಲ್ ವೇರ್ ಶೆಲ್ ಬಿ ಗೋಸ್ ಥಿಂಕ್ ಟ್ಯಾಂಕ್ 100 million miles away from Mars ಫುಲ್ ಎದುರು ಬಿಡ್ತಾನೆ ಥಿಂಕ್ ಟ್ಯಾಂಕ್ ಅದಕ್ಕೆ ಭಾಳ ಶಣ ಇದ್ರು ಇಂಥ ಕೆಲ್ಸಕ್ಕೆ ಅದಕ್ಕೆ ಇಂಗ್ಲೀಷ್ ಎಕ್ಸಾಮ್ ಓದಕ್ಕೆ ಹೋಗ್ಬಿಟ್ರಿ ಕಾಮಿಡಿ ಓದ್ಬೋದು 100 million miles away from Mars order the invention fleet to evacuate the entire planet of Mars ಅಂದ್ರೆ ಫುಲ್ ಎಲ್ಲ ಬಿಟ್ಟು ಹೋಗ್ಬಿಡ್ನವ್ರಿಗೆ ಒಂದಿಷ್ಟು ಏನಂದ್ರೆ ಬನಕ್ ಸಹಿತ ಆಗಿರ್ಬಾರ್ದು ಅಂತಾರಲ್ಲ ಆ ಟೈಪ್ ವಿ ಆರ್ ಹೆಡಿಂಗ್ ಫಾರ್ ಆಲ್ಫಾ ಸೆಂಚುರಿ 100 million miles away ಅಂತ ಹೇಳಿ ಹೋಗ್ತಾರ ಹಿಸ್ಟೋರಿಯನ್ ಇದು ಮುಗಿಯಕ್ ಬಂದ್ ಚಾಪ್ಟರ್ and that's how one dusty old book of nursery rhymes the nursery rhyme ಅದು ಯಾವ್ದು mother goose saved the world from a Martian invasion
As you all know, in the 25th century, 500 years after all this happened, we Earthlings resumed contact with Mars and we even became friendly with the Martians. ಅಂದ್ರೆ ಅವಾಗ ಆಗ್ಬೋದು ಅಂತ 25th century ಮಾತಾಡತ್ತಿರೋ ಆಗ್ಬೋದು, ಯಾಕಂದ್ರೆ ಇಲಾನ್ ಮಸ್ಕ್ ಅಣ್ಣ ಅಲ್ಲೇ ಅದಾನೆ. By that time, a great mighty think tank had been replaced by very clever Martians, the wise and wonderful Noodle. Oh yes, we thought that Martians the difference between sandwiches and book. We taught them how to read to and ಇಲ್ಲೆಲ್ಲ ಮಾರ್ಕ್ಸ್ ಬಗ್ಗೆ ಮಾತಾಡತ್ತಾರೆ ಅಷ್ಟ ಎಸ್ಟಾಬ್ಲಿಷ್ ಮಾಡಿ ಇದರಿಂದ ಏನು ಕ್ವಶನ್ ಬರಂಗಿಲ್ಲ. ಸೊ ಅಷ್ಟೇನು ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ ಐತಿ, ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ವೆರಿ ಗುಡ್. ಬಟ್ ಆಸ್ ಯು ಮೈಟ್ ಎಕ್ಸ್ಪೆಕ್ಟ್, there is still one book that Martians can never bring themselves to read. You have guessed it, Mother Goose. ಆ ಬುಕ್ ಹೆಸರು ಏನಂದ್ರೆ ಮದರ್ ಗೂಸ್ ಅಂತ ಹೇಳಿದ್ರೆ. ಓಕೆ, ಚಾಪ್ಟರ್ ಮುಗೀತು. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಸ್ವಲ್ಪ ಇದು ಚಾಪ್ಟರ್ ಲೆಂದಿ ಐತಿ, ಬಟ್ ಟಫ್ ಏನಿಲ್ಲ. ನೀವು ಫಸ್ಟ್ ಟೈಮ್ ಇದನ್ನ ಏನಾರ ಓದಾಕತ್ತಿದ್ರೆ ನೀವು ಏನು ಮಾಡ್ರಿ ಅಂದ್ರೆ ಒಂದು 10 ಮಿನಿಟ್ಸ್ ಯಾವ್ದಾರ ಒಂದು ಶಾರ್ಟ್ ಸಮರಿ ಇರ್ತಾವಲ್ಲ ಅಂತ ವಿಡಿಯೋ ನೋಡಿ ಆಮೇಲೆ ಇದು ಚಾಪ್ಟರ್ ಓದ್ರಿ, ಅಂದ್ರೆ ನಿಮಗೆ ಜಲ್ದಿ ಅರ್ಥ ಆಗುತ್ತೆ. ನನಗೂ ಇದು ಸ್ಟಾರ್ಟಿಂಗ್ ಅರ್ಥ ಆಗಿದೆ. ನಾನು ಒಂದು 10 ಮಿನಿಟ್ಸ್ ಸಮರಿ ನೋಡಿನಿ, ಆಮೇಲೆ ನಿಮ್ಮ ಮುಂದೆ ಈಗ ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಓದಿನಿ, ಅವಾಗ ನನಗೂ ಅರ್ಥ ಆಗಿದೆ. ಸೊ ಐ ಹೋಪ್ ನಿಮಗೂ ಅರ್ಥ ಆಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.